ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಒಂದಷ್ಟು ಯೂಸ್ಫುಲ್ ಸೆಂಟೆನ್ಸಸ್. ಇಂಗ್ಲೀಷ್ ಮಾತಾಡಬೇಕಂದ್ರೆ ನಮಗೆ ಬರೀ ಗ್ರಾಮರ್ ಮಾತ್ರ ನಾವು ತಲೆ ಕೆಡಿಸ್ಕೊಂಡು ಸಾಲದು. ಇಂಗ್ಲೀಷ್ ಸೆಂಟೆನ್ಸಸ್, ಫ್ರೇಸಸ್ ರಿಪೀಟೆಡ್ ಆಗಿ ಪದೇ ಪದೇ ನಾವು ಹೇಳಬೇಕಾದ್ರೆ ನಮಗೆ ಬೇಕಾಗುವಂತಹ ಒಂದಷ್ಟು ಫ್ರೇಸಸ್ ಅಥವಾ ಸೆಂಟೆನ್ಸಸ್ ನಮಗೆ ಗೊತ್ತಿರಲೇಬೇಕು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಯೂಸ್ಫುಲ್ ಸೆಂಟೆನ್ಸಲ್ಲಿ ಕ್ಯಾಟಗರೀಸ್ ಅಂದರೆ ನಿಮ್ಮನ್ನು ನೀವು ಎನ್ಕರೇಜಿಂಗ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ಬೇರೆಯವರಿಗೆ ನೀವು ಎನ್ಕರೇಜ್ ಮಾಡೋದು ಹೇಗೆ, ಅಥವಾ ಇನ್ನೇನಾದರೂ ವಿಷಯ ಹೇಳೋದಿದ್ರೆ ಇದನ್ನೆಲ್ಲ ನಾವು ಸೆಂಟೆನ್ಸ್ ಮೂಲಕ ಹೇಳೋದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಫಾರ್ ಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಂಗ್ಲಿಷ್ ಅನ್ನ ಸಿಂಪಲ್ ಆಗಿ ಈಸಿಯಾಗಿ ಕಲಿಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ನಾನು ಆಗಲೇ ಹೇಳಿದಾಗೆ ಯೂಸ್ಫುಲ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್, ಇದು ಮಾತ್ರ ಅಲ್ಲ, ಬಹಳಷ್ಟು ಸೆಂಟೆನ್ಸಸ್ ನಾವು ವಾಕ್ಯಗಳನ್ನು ಹೇಳೋದು ಕಲಿಬೇಕು, ಮತ್ತು ಅದರಲ್ಲಿ ಏನು ಗ್ರಾಮರ್ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಸೊ ಫಸ್ಟ್ ಒನ್ ನೋಡಿ, ನಾವು ಕ್ಯಾಟಗರಿ, ಯಾವುದೇ ಸೆಂಟೆನ್ಸ್ ಸುಮ್ಮನೆ ಬ್ರ್ಯಾಂಡಮ್ ಆಗಿ ಎಲ್ಲೋ ಯಾವುದೋ ಒಂದು ಸೆಂಟೆನ್ಸು ಇನ್ನೊಂದಕ್ಕೊಂದು ಕನೆಕ್ಷನ್ ಇರೋ ಥರ ನಾವು ಕಲಿಬಾರ್ದು. ಕ್ಯಾಟಗರಿ ಕಲಿಬೇಕು. ಕ್ಯಾಟಗರಿ ಅಂದರೆ ಈ ಸಿಚುವೇಷನಲ್ಲಿ ನಾವು ಯಾವ್ಯಾವ ಥರ ಸೆಂಟೆನ್ಸನ್ನ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾವು ನಿಮ್ಮನ್ನು ನೀವು ಪ್ರೋತ್ಸಾಹಿಸಿಕೊಳ್ಳಲು, ಅಂದರೆ ನಿಮಗೆ ಮೋಟಿವೇಟ್ ಮಾಡಿಕೊಳ್ಳಲಿಕ್ಕೆ, ನಿಮಗೆ ಬೇಜಾರಾಗಿರುತ್ತೆ, ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ ಅಂತ ಏನಾದರೂ ಇದ್ದರೆ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿಕ್ಕೆ, ನಾನು ಇದನ್ನು ಮಾಡಬಲ್ಲೆ, ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತೆ, ಇಂಥದನ್ನೆಲ್ಲ ನಾವು ಹೇಳೋದಾದರೆ, ಸೊ ಇದನ್ನು ನಮಗೆ ಮಾತ್ರ ನಾವು ಹೇಳ್ಕೊಳ್ಳೋದಲ್ಲ, ಇದೇ ವಿಷಯನ ನಾವು ಬೇರೆಯವ್ರಿಗೂ ಹೇಳ್ತೀವಲ್ವಾ. ಓಕೆ, ಸೊ ಈಗ ನಾವು ಎನ್ಕರೇಜಿಂಗ್ ಯೋರ್ ಸೆಲ್ಫ್ ಅಂದರೆ ನಮ್ಮನ್ನು ನಾವೇ ಪ್ರೋತ್ಸಾಹ ಮಾಡ್ಕೊಳ್ಳೋದು. ಅದರಲ್ಲಿ ಸೆಂಟೆನ್ಸ್ ನೋಡಿ ಯಾವ ಥರ ಇದೆ. ಐ ಕ್ಯಾನ್ ಡೂ ದಿಸ್. ಓಕೆ, ಸೊ ಐ ಕ್ಯಾನ್ ಡೂ ದಿಸ್. ಐ ಕ್ಯಾನ್ ಡೂ ದಿಸ್ ಅಂದರೆ ಏನು? ನನ್ನ ಕೈಲಿ ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಐ ಕ್ಯಾನ್ ಡೂ ದಿಸ್, ಇಟ್ಸ್ ವೆರಿ ಈಸಿ. ಐ ಕ್ಯಾನ್ ಡೂ ದಿಸ್. ಇಂಗ್ಲೀಷು ನಾನು ಕಲಿತೀನಿ. ಐ ಕ್ಯಾನ್ ಲರ್ನ್ ಇಂಗ್ಲೀಷ್, ಐ ವಿಲ್ ಲರ್ನ್ ಇಂಗ್ಲೀಷ್. ಐ ಕ್ಯಾನ್ ಅಂದರೆ ನನ್ನ ಕೈಲಿ ಆಗುವಂಥದ್ದು. ಅದೇ ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಡೂ ದಿಸ್, ಇದನ್ನು ನಾನು ಮಾಡಬಲ್ಲೆ, ಇದು ನನ್ನ ಕೈಲಿ ಮಾಡೋಕ್ಕಾಗತ್ತೆ. ನೆಕ್ಸ್ಟ್, ಐ ವಿಲ್ ಟ್ರೈ ಅಗೇನ್. ನಾನು ಸೋತಿರ್ತೀನಿ, ಯಾವುದೋ ಒಂದು ಇದರಲ್ಲಿ ಸೋತಿರ್ತೀನಿ, ನನ್ನ ಕೈಯಲ್ಲಿ ಪ್ರಯತ್ನ ಪಟ್ಟಿರ್ತೀನಿ, ಆಗಿರಲ್ಲ. ಸೊ ಐ ವಿಲ್ ಟ್ರೈ ಅಗೇನ್. ಐ ಕ್ಯಾನ್ ಡೂ ದಿಸ್, ಐ ವಿಲ್ ಟ್ರೈ ಅಗೇನ್. ಓಕೆ, ಸೊ ಈ ಥರ ಸೆಂಟೆನ್ಸನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಐ ವಿಲ್ ನಾಟ್ ಗಿವ್ ಅಪ್. ಐ ವಿಲ್ ನಾಟ್ ಗಿವ್ ಅಪ್. ಐ ವಿಲ್ ನಾಟ್ ಗಿವ್ ಅಪ್ ಅಂದರೆ ನಾನು ಬಿಟ್ಟು ಕೊಡುವುದಿಲ್ಲ. ಅಂದರೆ ಬಿಟ್ಟು ಕೊಡೋದು ಅಂದರೆ ಏನು? ಸೋಲೊಪ್ಪದೇ ಇರೋದು. ನಾನು ಸೋಲೊಪ್ಕೊಳ್ಳಲ್ಲ, ಅಥವಾ ನಾನು ಬಿಟ್ಕೊಡಲ್ಲ, ನಾನು ಇನ್ನೂ ಪ್ರಯತ್ನ ಪಡ್ತೀನಿ. ಐ ವಿಲ್ ನಾಟ್ ಗಿವ್ ಅಪ್. ಐ ವಿಲ್ ನಾಟ್ ಗಿವ್ ಅಪ್, ಅಥವಾ ಇದನ್ನು ನಾವು ಐ ವಿಲ್ ನೆವರ್ ಗಿವ್ ಅಪ್ ಅಂತಲೂ ಹೇಳ್ಬೋದು. ಎಂದಿಗೂ ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ, ಬಿಟ್ಕೊಡೋದಿಲ್ಲ, ಮತ್ತೆ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟ್, ಐ ಬಿಲೀವ್ ಇನ್ ಮೈ ಸೆಲ್ಫ್. ಐ ಬಿಲೀವ್ ಇನ್ ಮೈ ಸೆಲ್ಫ್. ನನ್ನಲ್ಲಿ ನಾನು ನಂಬಿಕೆ ನನ್ನನ್ನು ನಾನು ತುಂಬ ನಂಬ್ತೀನಿ, ಅಥವಾ ನನ್ನಲ್ಲಿ ನನಗೆ ತುಂಬ ನಂಬಿಕೆ ಇದೆ, ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಓಕೆ, ಸೊ ಐ ಬಿಲೀವ್ ಮೈ ಸೆಲ್ಫ್ ಅಲ್ಲ, ಐ ಬಿಲೀವ್ ಇನ್ ಮೈ ಸೆಲ್ಫ್. ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಐ ಬಿಲೀವ್ ಮೈ ಸೆಲ್ಫ್ ಅಂತ ಹೇಳ್ತಾರೆ, ಐ ಬಿಲೀವ್ ಇನ್ ಮೈ ಸೆಲ್ಫ್. ಓಕೆ, ನೆಕ್ಸ್ಟ್, ಐ ಕ್ಯಾನ್ ಲರ್ನ್ ಫ್ರಮ್ ದಿಸ್. ಐ ಕ್ಯಾನ್ ಲರ್ನ್ ಫ್ರಮ್ ದಿಸ್, ಇದರಿಂದ ನಾನು ಕಲಿಬೋದು, ಇದರಿಂದ ನನಗೆ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ಐ ಕ್ಯಾನ್ ಲರ್ನ್ ಫ್ರಮ್ ದಿಸ್. ಫ್ರಮ್ ವಾಟ್? ಐ ಕ್ಯಾನ್ ಲರ್ನ್ ಫ್ರಮ್ ದ ಫೇಲ್ಯೂರ್ಸ್. ನಾನು ಸೋತಿದ್ದೀನಿ, ಇದರಿಂದ ನಾನು ಕಲ್ತ್ಕೋತೀನಿ, ಇದರಿಂದ ನನಗೆ ಕಲಿಯೋಕ್ಕಾಗುತ್ತೆ. ಓಕೆ, ಸೊ ಬ್ಯೂಟಿಫುಲ್ ಸೆಂಟೆನ್ಸಸ್, ರೈಟ್? ಇದನ್ನು ನೀವು ಬೇರೆಯವರಿಗೆ ಪ್ರೋತ್ಸಾಹ ಮಾಡೋದಾದರೆ, ಇತರರನ್ನು ಪ್ರೋತ್ಸಾಹಿಸಲು. ಓಕೆ, ನಮ್ಮನ್ನು ನಾವು ಪ್ರೋತ್ಸಾಹಿಸ್ಕೊಳ್ಳೋಕ್ಕೆ ಐ ಕ್ಯಾನ್ ಡೂ, ಐ ಅಂತ ಹೇಳ್ತೀವಿ. ಬೇರೆಯವರಿಗೆ ನೀವು ಪ್ರೋತ್ಸಾಹ ಕೊಡೋದಾದರೆ, ಓಕೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಸಿಬ್ಲಿಂಗ್ಸ್ಗೆ, ಅಥವಾ ನಿಮ್ಮ ಕೊಲೀಗ್ಸಿಗೆ, ಯಾರಿಗಾದ್ರೂ ನೀವು ಎನ್ಕರೇಜ್ ಮಾಡೋದಾದರೆ ನೀವೇನು ಹೇಳ್ತೀರಾ? ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿರೋದನ್ನು
ಯು ಕ್ಯಾನ್ ಡೂ ಇಟ್. ಓಕೆ, ತುಂಬ ಜನಕ್ಕೆ ಮೋಟಿವೇಶನ್ ಬೇಕಾಗುತ್ತೆ. ಅವರು ಬೇಜಾರಾಗಿರ್ತಾರೆ, ಅವರಿಗೆ ನಾವು ಮೋಟಿವೇಟ್ ಮಾಡಬೇಕು. ಆವಾಗ ನೀವೇನು ಹೇಳ್ಬೋದು, ಯು ಕ್ಯಾನ್ ಡೂ ಇಟ್, ನಿನ್ನ ಕೈಲಿ ಅದು ಖಂಡಿತ ಸಾಧ್ಯ ಆಗುತ್ತೆ, ಯು ಕ್ಯಾನ್ ಡೂ ಇಟ್. ಓಕೆ, ನಾವು ಡೋಂಟ್ ಗಿವ್ ಅಪ್. ಡೋಂಟ್ ಗಿವ್ ಅಪ್ ಅಂದರೆ ಏನು? ಡೋಂಟ್ ಗಿವ್ ಅಪ್ ಅಂದರೆ ಸೋಲನ್ನು ಒಪ್ಕೋಬೇಡ, ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡ, ಮತ್ತೆ ಪ್ರಯತ್ನ ಮಾಡು ಅನ್ನೋದು. ಡೋಂಟ್ ಗಿವ್ ಅಪ್. ನೋಡಿ, ಗಿವ್ ಅಂದರೆ ಗಿವ್ ಅಪ್, ಇಟ್ಸ್ ಅ ಫ್ರೇಸಲ್ ವರ್ಬ್. ಗಿವ್ ಅಂದರೆ ಕೊಡು, ಅಪ್ ಅಂದರೆ ಮೇಲೆ, ಮೇಲೆ ಕೊಡು ಅಂತಲ್ಲ. ಗಿವ್ ಅಪ್ ಅಂದರೆ ಸೋಲನ್ನು ಒಪ್ಪಿಕೊಳ್ಳುವುದು, ಅಥವಾ ಸಾಕು ನನಗೆ, ಇನ್ಮೇಲೆ ನಾನು ಇದನ್ನು ಬಿಟ್ಟು ಬಿಡ್ತೀನಿ ಅಂತ ಹೇಳೋದಕ್ಕೆ ಗಿವ್ ಅಪ್ ಅನ್ನೋ ಪದ ಇದೆ, ಫ್ರೇಸ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಕೀಪ್ ಟ್ರೈಯಿಂಗ್. ಕೀಪ್ ನೋಡಿ, ಇಲ್ಲಿ ನೀವು ಪ್ರತಿಯೊಂದು ಪದದ ಮೀನಿಂಗ್ ತಗೋಬಾರ್ದು. ಫ್ರೇಸ್ ಅಂತ ಬಂದಾಗ ಎರಡು ಪದ ಒಟ್ಟಿಗೆ ಸೇರಿದಾಗ ನಾವು ಒಂದೊಂದು ಪದದ ಮೀನಿಂಗ್ ತೊಗೊಂಡ್ರೆ ತಪ್ಪಾಗುತ್ತೆ. ಅದು ಕೀಪ್ ಅಂದರೆ ಇಡು, ಟ್ರೈಯಿಂಗ್ ಅಂದರೆ ಪ್ರಯತ್ನ ಪಡು ಅಲ್ವಾ. ಪ್ರಯತ್ನ ಪಡುವುದನ್ನು ಇಡು ಅಂತಲ್ಲ. ಸೊ ಕೀಪ್ ಟ್ರೈಯಿಂಗ್ ಅಂದರೆ ಕಂಟಿನ್ಯೂ ಮಾಡು, ಮುಂದುವರಿಸು, ಪ್ರಯತ್ನ ಪಡುವುದನ್ನು ಮುಂದುವರಿಸು. ಓಕೆ, ಪ್ರಯತ್ನಿಸುತ್ತಲೇ ಇರು ಅಂತ ಅರ್ಥ. ಪ್ರಯತ್ನ ಪಡುವುದನ್ನು ಮುಂದುವರಿಸು ಅಂತ ಅರ್ಥ. ಬಿಲೀವ್ ಇನ್ ಯೋರ್ ಸೆಲ್ಫ್. ನಾವು ಹೇಳೋದು ಐ ಬಿಲೀವ್ ಇನ್ ಮೈ ಸೆಲ್ಫ್, ನನ್ನಲ್ಲಿ ನನಗೆ ನಂಬಿಕೆ ಇದೆ. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ನಿನ್ನನ್ನು ನೀನು ನಂಬು, ನಿನ್ನ ಕೈಲಾಗುತ್ತೆ ಅನ್ನೋದನ್ನು ನೀನು ನಂಬಬೇಕು. ಯು ಆರ್ ಡೂಯಿಂಗ್ ವೆಲ್. ಯು ಆರ್ ಡೂಯಿಂಗ್ ವೆಲ್ ಅಂದರೆ ಏನೋ ಮಾಡ್ತಾ ಇರ್ತಾರೆ, ಪ್ರಯತ್ನ ಪಡ್ತಾ ಇರ್ತಾರೆ, ಆವಾಗ ಅವರಿಗೆ ಚಪ್ಪಾಳೆ ತಟ್ಬಿಟ್ಟು ಓಕೆ ವೆರಿ ಗುಡ್, ಗುಡ್ ಜಾಬ್, ಯು ಆರ್ ಡೂಯಿಂಗ್ ವೆಲ್, ಯು ಆರ್ ಡೂಯಿಂಗ್ ವೆಲ್. ಸೊ ಡೂಯಿಂಗ್ ಅಂದರೆ ಮಾಡುವುದು, ವೆಲ್ ಅಂದರೆ ಒಳ್ಳೆಯದು, ನೀನು, ಈ ಥರ ನೀವು ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಡೈರೆಕ್ಟ್ ಮಾಡ್ಬೋದು. ಸೊ ಡೂಯಿಂಗ್ ವೆಲ್, ಡೂಯಿಂಗ್ ಗುಡ್ ಅಂತ ಹೇಳಬೇಡಿ, ಡೂಯಿಂಗ್ ವೆಲ್. ಸೊ ವೆಲ್ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಎರಡು ಮೀನಿಂಗ್ ಇದೆ. ಒಂದು ಬಾವಿ, ಇನ್ನೊಂದು ವೆಲ್ ಅಂದರೆ ಚೆನ್ನಾಗಿರುವುದು, ಇನ್ನು ಇಂಪ್ರೂವ್ಮೆಂಟ್. ಸೊ ಹೌ ಆರ್ ಯು? ಐ ಆಮ್ ವೆರಿ ವೆಲ್, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀವಲ್ಲ. ಯು ಆರ್ ಡೂಯಿಂಗ್ ವೆಲ್, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ಅದನ್ನೇ ಕಂಟಿನ್ಯೂ ಮಾಡು. ನೀನು ಏನೋ ಮಾಡ್ತಿದೆಯಲ್ಲ, ಚೆನ್ನಾಗೇ ಮಾಡ್ತಾ ಇದೆಯಾ, ಅದನ್ನು ಯು ಆರ್ ಡೂಯಿಂಗ್ ವೆಲ್, ಯು ಆರ್ ಡೂಯಿಂಗ್ ವೆರಿ ವೆಲ್, ಪ್ಲೀಸ್ ಕಂಟಿನ್ಯೂ, ಆರ್ ಕೀಪ್ ಟ್ರೈಯಿಂಗ್, ಆರ್ ಯು ಕ್ಯಾನ್ ಸೇ ಗೋ ಆನ್, ಕಂಟಿನ್ಯೂ, ಕ್ಯಾರಿ ಆನ್, ಈ ಥರ ಎಲ್ಲ ಹೇಳು. ಓಕೆ, ನೆಕ್ಸ್ಟ್, ಪ್ರಯತ್ನ ಮತ್ತು ಪರಿಶ್ರಮಕ್ಕಾಗಿ ಅಂದರೆ ಫಾರ್ ಎಫರ್ಟ್ ಆ್ಯಂಡ್ ಹಾರ್ಡ್ ವರ್ಕ್. ತುಂಬ ಎಫರ್ಟ್ ಹಾಕಿರ್ತಾರೆ, ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅವರಿಗೆ ನೀವು ಶಾಬಾಷ್ಗಿರಿ ಕೊಡೋದಾದರೆ ವರ್ಕ್ ಹಾರ್ಡ್ ಎವ್ರಿ ಡೇ. ಸೊ ಪ್ರಯತ್ನ ಪಡಿ, ಇದನ್ನು ತುಂಬ ಪ್ರಯತ್ನ ಪಡಿ, ವರ್ಕ್ ಹಾರ್ಡ್ ಎವ್ರಿ ಡೇ, ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿ. ಸೊ ವರ್ಕ್ ಹಾರ್ಡ್ ಅಂದರೆ ಕೆಲಸ ಮಾಡಿ ಅಂತಲ್ಲ, ಕಷ್ಟಪಡಿ ಅಂತ ಅರ್ಥ, ಪರಿಶ್ರಮ ಪಡಿ. ಓಕೆ, ಟ್ರೈ ಯೋರ್ ಬೆಸ್ಟ್. ಟ್ರೈ ಯೋರ್ ಬೆಸ್ಟ್ ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಪ್ರಯತ್ನ ಪಡಿ. ಟ್ರೈ ಯೋರ್ ಬೆಸ್ಟ್, ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿ. ಕೀಪ್ ಲರ್ನಿಂಗ್. ಮತ್ತು ನೋಡಿ, ಕೀಪ್ ಅಂದರೆ ಇಡು ಅಂತ ತೊಗೋಬಾರ್ದು ಇಲ್ಲಿ. ಕೀಪ್ ಲರ್ನಿಂಗ್ ಅಂದರೆ ಕಲಿಯುತ್ತಲೇ ಇರಿ, ಕಲಿತಾನೇ ಇರಿ. ಕೀಪ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಏನನ್ನು, ಹೊಸ ವಿಷಯಗಳನ್ನು ಕಲಿತಾನೇ ಇರಿ ಅಂತ ಅರ್ಥ. ಸೊ ಕೀಪ್ ಲರ್ನಿಂಗ್. ಕೀಪ್ ಆದಮೇಲೆ ನಾವು ಏನು ಯೂಸ್ ಮಾಡ್ತೀವಿ? ಕೀಪ್ ಕ್ವಾಯಟ್. ಕೀಪ್ ಅಂದರೆ ಇಡುವುದು, ಕ್ವಾಯಟ್ ಅಂದರೆ ಏನು, ಸುಮ್ಮನಿರುವುದು, ರೈಟ್. ಸೊ ಕೀಪ್ ಕ್ವಾಯಟ್ ಅಂದರೆ ಸುಮ್ಮನೆ ಇರಿ ಅಂತ ಅರ್ಥ. ಸೊ ಕೀಪ್ ಅನ್ನೋದು ಆದಮೇಲೆ ನಾವು ಮುಂದೆ ಏನು ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ಫ್ರೇಸು ಮೀನಿಂಗ್ ಚೇಂಜ್ ಆಗುತ್ತೆ. ಓಕೆ, ಪ್ರಾಕ್ಟೀಸ್ ಮೇಕ್ಸ್ ಯು ಬೆಟರ್. ಸೊ ಇದೆಲ್ಲ ನಾವು ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡೋದು. ಪ್ರಾಕ್ಟೀಸ್ ಮೇಕ್ಸ್ ಯು ಬೆಟರ್. ಅಭ್ಯಾಸ, ಪ್ರಾಕ್ಟೀಸ್ ನಿಮ್ಮನ್ನು ಇನ್ನೂ ಒಳ್ಳೆ ಇದಕ್ಕೆ ತೊಗೊಂಡೋಗುತ್ತೆ. ಅಭ್ಯಾಸವು ನಿಮ್ಮನ್ನು ಉತ್ತಮಗೊಳಿಸುತ್ತದೆ. ಪ್ರಾಕ್ಟೀಸ್ ಮೇಕ್ಸ್ ಯು ಬೆಟರ್. ಸ್ಮಾಲ್ ಸ್ಟೆಪ್ಸ್ ಲೀಡ್ ಟು ಸಕ್ಸಸ್. ಸ್ಮಾಲ್ ಸ್ಟೆಪ್ಸ್ ಲೀಡ್ ಟು ಸಕ್ಸಸ್. ಓಕೆ, ಸಣ್ಣ ಹೆಜ್ಜೆಗಳು ಯಶಸ್ಸಿಗೆ ದಾರಿಯಾಗುತ್ತವೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು, ಆದರೆ ಇದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ನಿಮಗೆ ಗೊತ್ತಿರಬೇಕು. ನೀವು ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡೋದಾದರೆ, ನಿಮ್ಮ ಫ್ರೆಂಡ್ಸಿಗೆ ಎನ್ಕರೇಜ್ ಮಾಡೋದಾದರೆ, ನಿಮಗೆ ನೀವೇ ಎನ್ಕರೇಜ್ ಮಾಡ್ಕೊಳ್ಳೋದಾದರೆ, ಅಥವಾ ನಿಮ್ಮ ಕೊಲೀಗ್ಸಿಗೆ ಎನ್ಕರೇಜ್ ಮಾಡೋದಾದರೆ, ಈ ಸೆಂಟೆನ್ಸ್ ಬಹಳ ಇದ್ದಾವೆ, ನಾನು ಒಂದಷ್ಟು ಕೊಟ್ಟಿದ್ದೀನಿ ಅಷ್ಟೇ. ಇದನ್ನೆಲ್ಲ ನೀವು ಬಳಸಿದ್ರೆ ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್. ಓಕೆ, ಇದೇ ಎನ್ಕರೇಜ್ ಮಾಡೋದೇನೆ. ಯಾವಾಗಲೂ ಕೆಲವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಅವರಿಗೆ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಿ. ಯಾಕೆ ಸುಮ್ಮನೆ ಯಾವಾಗಲೂ ಕೆಟ್ಟದನ್ನೇ ಆಲೋಚನೆ ಮಾಡ್ತೀರಾ? ಒಳ್ಳೇದಾಗುತ್ತೆ ಅಂತಲೇ ನೀವು ಅಂದ್ಕೊಳ್ಳಿ ಅಂತ ಪಾಸಿಟಿವ್ ಆಗಿ ಹೇಳಬೇಕಾದ್ರೆ ಹೇಗೆ ಹೇಳ್ಬೋದು? ಸ್ಟೇ ಪಾಸಿಟಿವ್, ಸ್ಟೇ ಪಾಸಿಟಿವ್, ಬಿ ಪಾಸಿಟಿವ್ ಅಂತಲೂ ಹೇಳ್ಬೋದು, ಬಟ್ ಸ್ಟೇ ಪಾಸಿಟಿವ್ ಅಂತಲೂ ಹೇಳ್ಬೋದು. ಪಾಸಿಟಿವ್ ಅಂದ್ರೇನು? ಸಕಾರಾತ್ಮಕವಾಗಿ. ಸ್ಟೇ ಅಂದರೆ ಇರುವುದು, ಉಳಿದುಕೊಳ್ಳುವುದು ಅಂತಾಗುತ್ತೆ. ಆ ಥರ ಇರಿ, ಪಾಸಿಟಿವ್ ಆಗಿ ಇರಿ, ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬೇಡಿ. ಗುಡ್ ಥಿಂಗ್ಸ್ ವಿಲ್ ಕಮ್, ಗುಡ್ ಥಿಂಗ್ಸ್ ವಿಲ್ ಕಮ್. ಒಳ್ಳೆಯದು ನಡೆಯುತ್ತೆ ನಮಗೆ, ಒಳ್ಳೆ ದಿನಗಳು ಬಂದೇ ಬರ್ತವೆ, ಒಳ್ಳೆ ದಿನಗಳು ಬಂದೇ ಬರ್ತವೆ. ಗುಡ್ ಥಿಂಗ್ಸ್ ವಿಲ್ ಕಮ್. ಸೊ ಗುಡ್ ಡೇಸ್ ಅಂತ ನಾವು ಹೇಳ್ತೀವಿ. ಗುಡ್ ಡೇಸ್ ವಿಲ್ ಕಮ್ ಈಸ್ ಆಲ್ಸೋ ಓಕೆ, ಬಟ್ ಗುಡ್ ಥಿಂಗ್ಸ್ ವಿಲ್ ಕಮ್. ಒಳ್ಳೆ ವಿಷಯಗಳು, ಒಳ್ಳೆ ದಿನಗಳು ಬರುತ್ತೆ ಅಂತ ಅರ್ಥ. ಎವ್ರಿ ಡೇ ಈಸ್ ಎ ನ್ಯೂ ಚಾನ್ಸ್. ಎವ್ರಿ ಡೇ ಈಸ್ ಎ ನ್ಯೂ ಚಾನ್ಸ್. ಪ್ರತಿಯೊಂದು ದಿನ ನಮಗೆ ಒಂದು ಹೊಸ ಅವಕಾಶ. ಹೌದು ತಾನೆ?
ಓಕೆ, ಸೊ ಇವತ್ತು ಮಾಡೋಕ್ಕಾಗದೇ ಇರೋದನ್ನು ನಾಳೆ ಮಾಡ್ಬೋದು. ನಾಳೆ ಅನ್ನೋದಿದ್ದಾಗ ನಮಗೆ ಹೊಸ ಅವಕಾಶಗಳು ಇರ್ತವೆ. ಅದನ್ನು ಬಳಸ್ಕೊಳ್ಳೋ ರೀತಿ, ಸಮಯ ಪ್ರಜ್ಞೆ ಮತ್ತು ನಿಮ್ಮ ಆಸಕ್ತಿ, ಆಮೇಲೆ ನಿಮ್ಮ ಪರಿಶ್ರಮ ಇವೆಲ್ಲ ಇರುತ್ತೆ. ಓಕೆ, ಮಿಸ್ಟೇಕ್ಸ್ ಹೆಲ್ಪ್ ಯು ಗ್ರೋ. ಮಿಸ್ಟೇಕ್ಸ್ ಹೆಲ್ಪ್ ಯು ಗ್ರೋ. ತಪ್ಪುಗಳು ಮಾಡೋದು ಸಹಜ. ಓಕೆ, ಸೊ ನೀವು ಇದನ್ನು ಹೇಳಬೇಕಾದ್ರೆ ತಪ್ಪು ಮಾಡಿದ್ರೆ ಅದು ಸಹಜ. ಇಟ್ಸ್ ವೆರಿ ಕಾಮನ್ ಟು ಮೇಕ್ ಮಿಸ್ಟೇಕ್ಸ್. ಕೀಪ್ ಮೇಕಿಂಗ್ ಮಿಸ್ಟೇಕ್ಸನ್ನು ಮಾಡಿದ್ರೆ ಮಾತ್ರ ನಮಗೆ ಇದು ತಪ್ಪಾಗಿದೆ, ಇದು ಸರಿಯಾಗಿದೆ, ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಾಗುತ್ತೆ. ಓಕೆ, ಕೀಪ್ ಟ್ರೈಯಿಂಗ್. ಮಿಸ್ಟೇಕ್ಸ್ ಹೆಲ್ಪ್ ಯು ಗ್ರೋ. ಅಂದರೆ ಮಿಸ್ಟೇಕ್ಸ್ ನಿಮಗೆ ಬೆಳೀಲಿಕ್ಕೆ ಸಹಾಯ ಮಾಡುತ್ತವೆ. ನಿಮ್ಮ ತಪ್ಪು ಮಾಡಿದ್ರೇ ನಮಗೆ ಮುಂದೆ ಸರಿ ಇದು ಅನ್ನೋದು ಗೊತ್ತಾಗೋದು. ಓಕೆ, ಸೊ ತಪ್ಪುಗಳು ನೀವು ಬೆಳೆಯಲು ಸಹಾಯ ಮಾಡುತ್ತದೆ. ಯು ವಿಲ್ ಇಂಪ್ರೂವ್ ವಿತ್ ಟೈಮ್. ಸಮಯದೊಂದಿಗೆ ನೀವು ಇಂಪ್ರೂವ್ ಆಗ್ತೀರಾ. ಓಕೆ, ಸೊ ಇದು ಮಾತ್ರ ಅಲ್ಲ, ಬಹಳಷ್ಟು ಹೇಳ್ತಾ ಹೋದರೆ 1 ಗಂಟೆ ಈ ಥರದ ಸೆಂಟೆನ್ಸಸ್ ಹೇಳ್ಬೋದು ಅಲ್ವಾ. ಯಾಕಂದರೆ ದೀಸ್ ಆರ್ ವೆರಿ ಸಿಂಪಲ್ ಸೆಂಟೆನ್ಸಸ್. ಈ ಸಿಂಪಲ್ ಸೆಂಟೆನ್ಸಸ್ ನಾವು ಏನು ಮಾಡಬೇಕು, ಅಚ್ಚುಕಟ್ಟಾಗಿ ಕಲಿಬೇಕು. ಓಕೆ, ಇದನ್ನು ಪದೇ ಪದೇ ನೀವು ಹೇಳಬೇಕಾಗತ್ತೆ. ಹೇಳಿದ್ರೆ ಮಾತ್ರ. ಈಗ ನಾನು ಹೇಳ್ತಾ ಇದ್ದೀನಲ್ವ, ಅದನ್ನು ಕೇಳಿಸ್ಕೊಳ್ಳಿ, ವಿಡಿಯೋನ ಪದೇ ಪದೇ ನೋಡಿ. ಜಸ್ಟ್ ಇದನ್ನು ಬರ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮಗೆ. ಇದು ಯಾವಾಗಲೂ ಇರುತ್ತೆ, ಬಟ್ ನೀವು ಹೇಳಕ್ಕೆ ಟ್ರೈ ಮಾಡಬೇಕು. ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳಿದಾಗ ನೀವು ಎಷ್ಟು ಹೇಳ್ತೀರಾ ಅಷ್ಟು ನಿಮಗೆ ಉಪಯೋಗ ಆಗುತ್ತೆ. ನೀವು 10 ಸಲ ಹೇಳಿದ್ರೆ 1 ಸಲ ಬರೆದ್ರೆ ಸಾಕು. ಅಂದರೆ ಇಟ್ ಸ್ಟಿಲ್ ಡಿಪೆಂಡ್ಸ್. ಸರ್ ನನಗೆ ತುಂಬ ಸಲ ಬರೆದ್ರೆ ಮಾತ್ರ ಅದು ನೆನಪಲ್ಲಿರುತ್ತೆ, ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ರೆ ಅಂಥವ್ರು ಬರೀರಿ. ಇಲ್ಲ, ನೀವು ಜಸ್ಟು ಹೇಳ್ತಾ ಪ್ರಾಕ್ಟೀಸ್ ಮಾಡಬೇಕಿದು. ಬರೆಯೋದಕ್ಕೆ ತುಂಬ ಟೈಮ್ ಕೊಡಬೇಡಿ. ಜಸ್ಟ್ ಸೇ ಇಟ್. ಓಕೆ, ಸೊ ಸುಮ್ಮನೆ ಹೇಳೋದಲ್ಲ. ನನ್ನ ವೀಡಿಯೋನ ಪದೇ ಪದೇ ನೋಡಿ, ಆ ಸೆಂಟೆನ್ಸ್ ನೋಡಿಬಿಟ್ಟು ಅದನ್ನು ನಾನು ಹೇಳ್ದಂಗೆ ನೀವು ಹೇಳ್ತಾ ಹೋಗ್ರಿ. ನಿಮ್ಮ ಪ್ರೊನೌನ್ಸಿಯೇಷನು ಇಂಪ್ರೂವ್ ಆಗುತ್ತೆ. ಓಕೆ, ರೈಟ್. ಸೊ ಸದ್ಯಕ್ಕೆ ಇಷ್ಟು ಸಾಕು. ಇನ್ನು ಮುಂದೆ ನಿಮಗೆ ಬೇರೆ ಟಾಪಿಕ್, ಇಷ್ಟು ಒಂದು 15 ಸೆಂಟೆನ್ಸ್ ಇದ್ದಾವೆ. 15 ಸೆಂಟೆನ್ಸ್ ನಿಮ್ಮ ಸದ್ಯಕ್ಕೆ ಕಲ್ತ್ಕೊಂಡ್ರು ಸಾಕು. ನೆಕ್ಸ್ಟ್ ಬೇರೆ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ಬೇರೆ ಟಾಪಿಕ್ಸನ್ನು ಕಲಿಬೇಕು. ಸೊ ಒಟ್ಟಿಗೆ ಆಮೇಲೆ ಇನ್ನು ಇದು ಯಾವುದು ಇನ್ನೊಬ್ಬರಿಗೆ ಎನ್ಕರೇಜ್ ಮಾಡೋದು, ನಮಗೆ ನಾವೇ ಮೋಟಿವೇಟ್ ಮಾಡೋದು, ಎಲ್ಲ ಬಹಳ ಸೆಂಟೆನ್ಸ್ ಇದ್ದಾವೆ. ಮುಂದೆ ನಾನು ಹೇಳ್ಕೊಡ್ತೀನಿ. ಬಟ್ ಅಟ್ ಪ್ರೆಸೆಂಟ್ ಇಷ್ಟು ಸಾಕು ನಿಮಗೆ. ಓಕೆ, ಸೊ ಮುಂದೆ ಬೇರೆ ಟಾಪಿಕ್ ಬಗ್ಗೆ ಮಾತಾಡೋಣ. ರೈಟ್. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗದೇ ಇದ್ದರೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ಯಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. We'll meet in the next video. Until then, this is Anil Kumar signing off. Bye-bye. Take care. One, two, three, four. Hello everyone. Welcome back to my channel. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ನಾವು ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಪೊಲೈಟಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಪೊಲೈಟ್ ಅಂದರೆ ಸ್ವಲ್ಪ ವಿನಯಪೂರ್ವಕವಾಗಿ ಅಥವಾ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು ಮಾತಾಡಿದ್ರೆ ಬೇರೆಯವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಇಂಗ್ಲೀಷ್ ಇಷ್ಟ ಆಗುತ್ತೆ. ಓಕೆ, ಸುಮ್ಮನೆ ಜಸ್ಟ್ ರ್ಯಾಶ್ ಆಗಿ ಮಾತಾಡೋದು, ರಫ್ ಆ್ಯಂಡ್ ಟಫ್ ಆಗಿ ಮಾತಾಡೋದು ಮಾಡಬಾರ್ದು ಅಲ್ವಾ. ಎಸ್ಪೆಷಲಿ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು ಮಾತಾಡೋ ಥರ ನಾವು ಫ್ರೇಸಸ್ ಮತ್ತು ಸೆಂಟೆನ್ಸಸ್ ಯೂಸ್ ಮಾಡೋದು ಬಹಳ ಉಪಯೋಗ ಆಗುತ್ತೆ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಪೊಲೈಟ್ ರಿಕ್ವೆಸ್ಟ್ಸ್ ಇನ್ ಇಂಗ್ಲೀಷ್. ಪೊಲೈಟ್ ರಿಕ್ವೆಸ್ಟ್, ಇನ್ನೊಬ್ಬರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕಾದ್ರೆ ಯಾವ್ಯಾವ ಥರ ಪದಗಳನ್ನು ಬಳಸಬೇಕು ಆ್ಯಂಡ್ ಯಾವ್ಯಾವ ಥರ ಸೆಂಟೆನ್ಸ್ ಬಳಸಬೇಕು. ಅದರಲ್ಲಿ ಗ್ರಾಮರ್ ಇರುತ್ತೆ, ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಗ್ರಾಮರ್ನೇ ನಾವು ತುಂಬ ಫೋಕಸ್ ಮಾಡಬಾರ್ದು, ನಾವು ಫ್ರೇಸಸ್ ಆ್ಯಂಡ್ ಸೆಂಟೆನ್ಸ್ ಮೇಲೆ ತುಂಬ ಫೋಕಸ್ ಮಾಡಬೇಕು. ಗ್ರಾಮರ್ ಗೊತ್ತಿರಬೇಕು. ಓಕೆ, ಸೊ ಬೇಸಿಕ್ ಅಲ್ಲ, ತುಂಬ ಬೇಸಿಕ್ ಲೆವೆಲಿಂದ ಸ್ಟಾರ್ಟ್ ಮಾಡೋರಿಗಲ್ಲ. ಗ್ರಾಮರ್ ಆಲ್ರೆಡಿ ನಮಗೆ ಒಂದಷ್ಟು ಗೊತ್ತಿದ್ದು ಮತ್ತೆ ನಾವು ನಮ್ಮ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಈ ಥರದ್ದು ವಿಷಯಗಳನ್ನು ನಾವು ಕಲಿಬೇಕಾಗುತ್ತೆ. ಓಕೆ, ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬಹಳ ಮುಖ್ಯ. ಜಸ್ಟ್ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ಫ್ರೀ ಟು ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಬಹಳ ಸೆಂಟೆನ್ಸ್ ಇದೆ, ಇದನ್ನೆಲ್ಲ ನೀವು ಕಲಿತ್ರೆ ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ, ಅಯ್ಯೋ ನಿಮ್ಮ ಇಂಗ್ಲೀಷ್ ಇಷ್ಟು ಸೂಪರ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ನಿಮ್ಮನ್ನು ಹೊಗಳ್ತಾರೆ. ಓಕೆ, ರೈಟ್. ಹಾಗೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರೈಟ್, ವಿದೌಟ್ ಎನಿ ಫರ್ದರ್ ಡು, shall we dive into the video? Okay, so now polite request in English. Polite request ಅಂದ್ರೇನು? ಪೊಲೈಟ್ ಅಂದ್ರೇನು? ವಿನಮ್ರವಾಗಿ, ವಿನಯಪೂರ್ವಕವಾಗಿ, ಸಾಫ್ಟಾಗಿ,
ಮರ್ಯಾದೆ ಜಾಸ್ತಿ ಕೊಟ್ಟು ಇದೆಲ್ಲ ಮೀನಿಂಗ್ ಬರುತ್ತೆ ಪೊಲೈಟ್. ಓಕೆ, ಸೊ ಪೊಲೈಟ್ ರಿಕ್ವೆಸ್ಟಲ್ಲಿ ಏನು ಬರುತ್ತೆ? ರಿಕ್ವೆಸ್ಟ್ ಅಂದರೆ ವಿನಂತಿ, ಇದು ಆಲ್ರೆಡಿ ನಿಮಗೆ ಗೊತ್ತು. ನಾವು ಓಕೆ ನೋಡಿ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ಸೊ ಇದರ ಅರ್ಥ ಏನು? ಈಗ ನಾವು ಡೈರೆಕ್ಟಾಗಿ ಹೇಳ್ಬೋದು, ಹಾಂ ನನಗೆ ಸಹಾಯ ಮಾಡು, ನನಗೆ ಹೆಲ್ಪ್ ಮಾಡು, ಓಕೆ ಅಂತ ಹೇಳ್ಬೋದು. ಹೆಲ್ಪ್ ಮೀ ಅನ್ನೋದಕ್ಕೂ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ಸೊ ಇಲ್ಲಿ ನಾವು ಕುಡ್ ಯೂಸ್ ಮಾಡ್ತೀವಿ, ಪ್ಲೀಸ್ ಯೂಸ್ ಮಾಡ್ತೀವಿ. ಸೊ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಓಕೆ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಐ ಕಾಂಟ್ ಲಿಫ್ಟ್ ದೀಸ್ ಬ್ಯಾಗ್ಸ್, ಓಕೆ, ದೇ ಆರ್ ಹೆವಿ. ಸೊ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ನನಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಬಹುದಾ? ನನಗೆ ಸಹಾಯ ಮಾಡು, ಹೆಲ್ಪ್ ಮೀ. ನನಗೆ ಸಹಾಯ ಮಾಡ್ತೀಯಾ? ವಿಲ್ ಯು ಹೆಲ್ಪ್ ಮೀ? ನನಗೆ ಸಹಾಯ ಮಾಡೋಕ್ಕಾಗುತ್ತಾ? ಕ್ಯಾನ್ ಯು ಹೆಲ್ಪ್ ಮೀ? ದಯವಿಟ್ಟು ನನಗೆ ನೀವು ಸಹಾಯ ಮಾಡಬಹುದಾ? ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ದಿಸ್ ಇಸ್ ದ ಡಿಫ್ರೆನ್ಸ್. ಈಗ ಗೊತ್ತಾಯ್ತಲ್ಲ? ಓಕೆ, ನಾವು ನೆಕ್ಸ್ಟ್ ಇದಕ್ಕಿಂತ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು ಕೇಳೋದಾದರೆ ಈ ಫ್ರೇಸನ್ನು ಬಳಸಬೇಕು ನೀವು. ವುಡ್ ಯು ಮೈಂಡ್, ವುಡ್ ಯು ಮೈಂಡ್ ಇದನ್ನು ಬಳಸಬೇಕು. ಏನು ಬಳಸಬೇಕು? ವುಡ್ ಯು ಮೈಂಡ್. ವುಡ್ ಯು ಮೈಂಡ್ ಆದಮೇಲೆ ಇಲ್ಲಿ ನಾವು ವರ್ಬ್ ಬಳಸಿದ್ರೆ ING ಹಾಕಬೇಕು. ಓಕೆ, ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಅ ವರ್ಬ್, ಇಟ್ಸ್ ಅ ಜೆರಂಡ್. ಜೆರಂಡ್ ಅದು, ನಾವು ವರ್ಬ್ ಅಲ್ಲ. ಸೊ ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್, ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್. ಡೋರ್ ಓಪನ್ ಮಾಡ್ಬೋದಾ ನೀವು? ಅಥವಾ ನನಗೋಸ್ಕರ ನೀವು ಡೋರ್ ಓಪನ್ ಮಾಡಲಿಕ್ಕೆ ನಿಮಗೇನಾದರೂ ತೊಂದರೆ ಆಗುತ್ತಾ? ವುಡ್ ಯು ಮೈಂಡ್ ಅನ್ನೋ ಮೀನಿಂಗ್ ಏನು? ನಿಮಗೇನಾದರೂ ತೊಂದರೆ ಆಗುತ್ತಾ ಅನ್ನೋದು. ಬಟ್ ಕನ್ನಡದಲ್ಲಿ ನಾವು ಆ ಥರ ಕೇಳಲ್ಲ. ಸೊ ವುಡ್ ಯು ಮೈಂಡ್, ದಯವಿಟ್ಟು ಬಾಗಿಲು ತೆಗಿತೀರಾ, ದಯವಿಟ್ಟು ಬಾಗಿಲು ತೆಗಿತೀರಾ. ಪ್ಲೀಸ್ ಓಪನ್ ದ ಡೋರ್, ಕುಡ್ ಯು ಪ್ಲೀಸ್ ಓಪನ್ ದ ಡೋರ್, ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್. ಓಕೆ, ಅಂದರೆ ನಿಮಗೇನು ತೊಂದರೆ ಆಗದಿದ್ದರೆ ಅಂತ ಅರ್ಥ. ವುಡ್ ಯು ಮೈಂಡ್ ಅಂತ ಯೂಸ್ ಮಾಡೋದು ಬಹಳ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋದು. ಓಕೆ, ಅದನ್ನು ನೀವು ಬಳಸಿ ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಅಂದರೆ ಬೇರೆಯವರು ನಿಮ್ಮನ್ನು ಹೊಗಳ್ತಾರೆ. ಓಕೆ, ನಾವು ಲೆಟ್ಸ್ ಸಿ ದ ಥರ್ಡ್ ಒನ್. ಓಕೆ, ಬಹಳ ಸೆಂಟೆನ್ಸ್ ಇದೆ, ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಇದನ್ನು ಹೇಳಕ್ಕೆ ಟ್ರೈ ಮಾಡಿ. ನಾನು ಹೇಳಬೇಕಾದ್ರೆ ನನ್ನ ಜೊತೆಗೆ ಹೇಳಕ್ಕೆ ಟ್ರೈ ಮಾಡಿ. ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಕ್ಯಾನ್ ಐ, ಸೊ ಕುಡ್ ಐ, ಕ್ಯಾನ್ ಐ ಅಂತ ಕೇಳು. ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ನೀವು ಯಾರ್ದು ಮನೆಗೆ ಹೋಗಿರ್ತೀರಾ, ಒಂದು ಗ್ಲಾಸ್ ನೀರು ಕೊಡಿ ಅಂತ ಕೇಳ್ತೀರಾ ಕನ್ನಡದಲ್ಲಿ. ನಾವು ಕೇಳ್ಬೇಕಾದ್ರೆ ಯಾರೋ ನಮಗೆ ಪರಿಚಯ ಇರೋರೆ, ಬಟ್ ನಮಗೆ ತುಂಬ ದೊಡ್ಡವರು, ಒಂದು ಗ್ಲಾಸ್ ನೀರು ಸಿಗ್ಬೋದಾ ಹಿಂಗೆ ತಾನೇ ಕೇಳ್ತೀವಿ ನಾವು. ತುಂಬ ಹತ್ತಿರವಾಗಿ ಫ್ರೆಂಡ್ಸ್ ಮನೆಗೆ ಹೋದರೆ ಕೇಳೋ ಅವಶ್ಯಕತೆ ಇರಲ್ಲ, ಬಟ್ ಫ್ರೆಂಡ್ಸ್ ಮನೆಗೆ ಹೋದ್ರೂ ಅವ್ರ ಪೇರೆಂಟ್ಸ್ ಹತ್ರ ನಾವು ಕೇಳಬೇಕಾದ್ರೆ ಹೇಗೆ ಹೇಳ್ತೀವಿ? ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಈ ಥರ ಕೇಳಿದ್ರೆ ಅದು ಇನ್ನೂ ಸ್ವಲ್ಪ ಮರ್ಯಾದೆಯಿಂದ ಇರುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಐ ನೀಡ್ ಅ ಗ್ಲಾಸ್ ಆಫ್ ವಾಟರ್, ವಿಲ್ ಯು ಪ್ಲೀಸ್ ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್? ಈ ಥರ ಕೇಳಲಿಕ್ಕಾಗಲ್ಲ. ನನಗೆ ಸ್ವಲ್ಪ ನೀರು ಬೇಕು, ನೀರು ತೊಗೊಂಬರ್ತೀರಾ ಅಂತ ಕೇಳೋದಕ್ಕಿಂತ ಒಂದು ಗ್ಲಾಸ್ ನೀರು ಬೇಕು ಅಥವಾ ಒಂದು ಗ್ಲಾಸ್ ನೀರು ಸಿಗ್ಬೋದಾ ಅಂತಲೇ ಕೇಳ್ತೀವಿ ನಾವು, ಅಲ್ವಾ? ಸೊ ಓಕೆ, ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ಆರ್ ಕುಡ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಇಟ್ ಡಸಂಟ್ ಮ್ಯಾಟರ್, ನೀವು ಕ್ಯಾನ್ ಕುಡ್ ಎರಡು ಬಳಸ್ಬೋದು. ಓಕೆ, ಸೊ ದಯವಿಟ್ಟು ನನಗೆ ಒಂದು ಲೋಟ ನೀರು ಸಿಗಬಹುದೇ? ಓಕೆ, ಕುಡ್ ಯು ಸ್ಪೀಕ್? ಓಕೆ, ಸೊ ನೆಕ್ಸ್ಟ್ ನೋಡಿ ನಾಲ್ಕನೇದು ಏನಿದೆ? ಕುಡ್ ಯು ಸ್ಪೀಕ್ ಅ ಬಿಟ್ ಮೋರ್ ಸ್ಲೋಲಿ? ಕೆಲವರು ತುಂಬ ಫಾಸ್ಟಾಗಿ ಮಾತಾಡ್ತಿರ್ತಾರೆ, ಅವ್ರ ಹತ್ರ ನೀವೇನು ಹೇಳಬೇಕು? ನೀವು ತುಂಬ ಫಾಸ್ಟಾಗಿ ಮಾತಾಡ್ತೀರಾ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ ಅಂತ ಕೇಳಿ. ಅಥವಾ ಜೋರಾಗಿ ಮಾತಾಡ್ತಿರೋವ್ರಿಗೂ ಸಹ ಹಂಗೆ ಹೇಳ್ಬೋದು. ಸೊ ಕುಡ್ ಯು ಸ್ಪೀಕ್ ಅ ಬಿಟ್ ಸ್ವಲ್ಪ, ಮೋರ್ ಇನ್ನೂ ಸ್ವಲ್ಪ, ಸ್ಲೋಲಿ. ಕುಡ್ ಯು ಸ್ಪೀಕ್ ಅ ಬಿಟ್ ಮೋರ್ ಸ್ಲೋಲಿ? ಸ್ವಲ್ಪ ಇನ್ನೂ ಸ್ವಲ್ಪ ನೀವು ನಿಧಾನಕ್ಕೆ ಮಾತಾಡ್ತೀರಾ, ನನಗೆ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಕುಡ್ ಯು ಸ್ಪೀಕ್ ಅ ಬಿಟ್ ಮೋರ್ ಸ್ಲೋಲಿ? ಓಕೆ, ಸೊ ದಯವಿಟ್ಟು ನೀವು ಸ್ವಲ್ಪ ನಿಧಾನವಾಗಿ ಮಾತಾಡ್ತೀರಾ. ಓಕೆ, ನಾವು ವುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ವುಡ್ ಯು ಪ್ಲೀಸ್, ಸೊ ವುಡ್ ಬದಲು ಕುಡ್ ಯು ಅಂತಲೇ ಹೇಳ್ಬೋದು. ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್ ಆರ್ ವುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ಏನೋ ಹೇಳ್ತಾ ಇರ್ತಾರೆ, ಅರ್ಥ ಆಯ್ತಾ? ಐ ಆಮ್ ಸಾರಿ, ಐ ಡಿಡ್ ನಾಟ್ ಗೆಟ್ ದ್ಯಾಟ್, ವುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ಅದನ್ನು ನೀವು ಸ್ವಲ್ಪ ಮತ್ತೊಮ್ಮೆ ರಿಪೀಟ್ ಮಾಡ್ಬೋದಾ? ಓಕೆ, ನಾವು ವುಡ್ ಯು ಪ್ಲೀಸ್ ಅಥವಾ ಕುಡ್ ಯು ಪ್ಲೀಸ್ ಅಥವಾ ಕ್ಯಾನ್ ಯು ಪ್ಲೀಸ್ ಯೂಸ್ ಮಾಡ್ಬೋದು, ಬಟ್ ವುಡ್ ಹಾಕಿದಾಗ ಅದಕ್ಕೆ ಮರ್ಯಾದೆ ಜಾಸ್ತಿ ಇರುತ್ತೆ. ರಿಪೀಟ್ ದ್ಯಾಟ್ ಇದು ಡೈರೆಕ್ಟಾಗಿ ಹೇಳೋದು, ಹಾಂ ರಿಪೀಟ್ ಮಾಡಿ ಅದನ್ನು. ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ಅದನ್ನು ನೀವು ರಿಪೀಟ್ ಮಾಡ್ಬೋದೇ? ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ಅದನ್ನು ನೀವು ರಿಪೀಟ್ ಮಾಡ್ಬೋದಾ? ಎಲ್ಲ ಒಂದೇ. ವುಡ್ ಯು ಪ್ಲೀಸ್ ನೀವು ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಲಿಕ್ಕೆ ಬಯಸ್ತೀರಾ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಕುಡ್ ಯು ಲೆಂಡ್ ಮೀ ಯೋರ್ ಪೆನ್ ಫಾರ್ ಎ ಮೊಮೆಂಟ್? ಕುಡ್ ಯು ನೋಡಿ, ಕುಡ್ ಯು ಲೆಂಡ್ ಅಂದರೆ ಸಾಲವಾಗಿ ಕೊಡುವುದು. ಮೀ ನನಗೆ, ಯೋರ್ ಪೆನ್ ಫಾರ್ ಎ ಮೊಮೆಂಟ್. ಕುಡ್ ಯು ಪ್ಲೀಸ್ ಲೆಂಡ್ ಮೀ ಯೋರ್ ಪೆನ್ ಫಾರ್ ಎ ಮೊಮೆಂಟ್? ಈಗ ನೀವೆಲ್ಲೋ ಹೋಗಿರ್ತೀರ, ಬ್ಯಾಂಕಿಗೆ ಹೋಗಿರ್ತೀರ, ಅಲ್ಲಿ ಪೆನ್ ಇರಲ್ಲ ನಿಮ್ಮ ಹತ್ರ.
ಬ್ಯಾಂಕಲ್ಲಿ ಪೆನ್ ಇಟ್ಟಿರ್ತಾರೆ ಕೌಂಟ್ರಲ್ಲಿ ಕೆಲವು ಕಡೆ, ಬಟ್ ಸ್ಟಿಲ್ ಎಂಗೇಜ್ ಆಗಿದ್ರೆ ಅದು ನೀವು ಇನ್ನೊಬ್ಬರ ಹತ್ರ ಕೇಳ್ಬೋದು. ನಾವು ಕೇಳೋದು ಹೆಂಗೆ ಕೇಳ್ತೀವಿ? ಪೆನ್ ಕೊಡ್ರಿ ಅಂತ ಕೇಳ್ತೀವ? ಪೆನ್ ಕೊಡಪ್ಪ ಅಂತ ಕೇಳ್ತೀವ? ಪೆನ್ ಕೊಡಯ್ಯ ಅಂತ ಕೇಳ್ತೀವಿ? ಇಲ್ಲ. ದಯವಿಟ್ಟು ಸ್ವಲ್ಪ ಪೆನ್ ಕೊಡ್ತೀರಾ ಅಂತ ದಯವಿಟ್ಟು ನಾವು ಯೂಸ್ ಮಾಡದೇ ಇದ್ರು ಸ್ವಲ್ಪ ಪೆನ್ ಕೊಡ್ತೀರಾ ಹೀಗೆ ಕೇಳ್ತೀವಿ ತಾನೆ, ಹಾಗೆ. ಸೊ ಕುಡ್ ಯು ಪ್ಲೀಸ್ ಲೆಂಡ್ ಅಂದರೆ ಕೊಡ್ತೀರಾ ಸಾಲವಾಗಿ. ಕುಡ್ ಯು ಪ್ಲೀಸ್ ಲೆಂಡ್ ಮಿ ಯೋರ್ ಪೆನ್ ಫಾರ್ ಎ ಮೊಮೆಂಟ್, ಸ್ವಲ್ಪ ಹೊತ್ತು. ಓಕೆ, ಸೊ ಇದೆಲ್ಲ ನಾವು ನೀವು ಈ ಥರ ಸೆಂಟೆನ್ಸನ್ನು ಬಳಸಿದ್ರೆ ನಿಮ್ಮ ಇಂಗ್ಲೀಷ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ವುಡ್ ಇಟ್ ಬಿ ಪಾಸಿಬಲ್ ಟು ಮೀಟ್ ಟುಮಾರೋ? ವುಡ್ ಇಟ್ ಬಿ ಪಾಸಿಬಲ್? ವುಡ್ ಇಟ್ ಬಿ ಪಾಸಿಬಲ್, ಸಾಧ್ಯವಿದೆಯಾ ಏನು? ಟು ಮೀಟ್ ಟುಮಾರೋ, ನಾಳೆ ಭೇಟಿಯಾಗಲು ಸಾಧ್ಯವೇ? ನಾಳೆ ಭೇಟಿಯಾಗಲು ಸಾಧ್ಯವಿದೆಯಾ ನಿಮಗೆ? ಓಕೆ, ನಿಮ್ಮ ಟೈಮನ್ನು ನಾವು ಕೇಳ್ತಾ ಇರೋದು. ನಾಳೆ ಭೇಟಿಯಾಗ್ಬೋದಾ ನಿಮ್ಮನ್ನು? ಓಕೆ, ಸೊ ವುಡ್ ಇಟ್ ಬಿ ಪಾಸಿಬಲ್, ಆರ್ ಅದನ್ನು ನಾವು ಕೇಳೋದಾದ್ರೆ ಕ್ಯಾನ್ ವಿ ಮೀಟ್ ಟುಮಾರೋ, ಆರ್ ಕುಡ್ ವಿ ಮೀಟ್ ಟುಮಾರೋ, ಆರ್ ವುಡ್ ಯು ಮೈಂಡ್ ಮೀಟಿಂಗ್ ಮೀ ಟುಮಾರೋ? ವುಡ್ ಯು ಮೈಂಡ್ ಮೀಟಿಂಗ್ ಮೀ ಟುಮಾರೋ, ರೈಟ್? ಸೊ ಅಥವಾ ವುಡ್ ಇಟ್ ಬಿ ಪಾಸಿಬಲ್, ಸಾಧ್ಯವೇ? ವುಡ್ ಇಟ್ ಬಿ ಪಾಸಿಬಲ್, ವುಡ್ ಇಟ್ ಬಿ ಪಾಸಿಬಲ್ ಟು ಮೀಟ್ ಟುಮಾರೋ? ಓಕೆ, ನೆಕ್ಸ್ಟ್ ಮೇ ಐ ಕಮ್ ಇನ್ ಪ್ಲೀಸ್, ಇದು ಎಲ್ಲರಿಗೂ ಗೊತ್ತು, ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತು. ಮೇ ಐ ಕಮ್ ಇನ್ ಪ್ಲೀಸ್, ಇದನ್ನು ನಾನು ಹೇಳೋ ಅವಶ್ಯಕತೆ ಇರಲ್ಲ. ಮೇ ಐ ಕಮ್ ಇನ್ ಅಂದರೆ ಒಳಗೆ ಬರಬಹುದೇ? ಓಕೆ, ನೆಕ್ಸ್ಟ್ ಕುಡ್ ಯು ಪ್ಲೀಸ್, ಮೇ ಐ ಕಮ್ ಇನ್. ಓಕೆ, 9th one. ಓಕೆ, ನೆಕ್ಸ್ಟು ನಿಮಗೆ ಡೈರೆಕ್ಷನ್ ಬೇಕಾಗುತ್ತೆ. ಅದು ಕೇಳಬೇಕಾದ್ರೆ ಏನು? ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್? ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್? ನಾನು ಸ್ಟೇಷನಿಗೆ ಹೋಗಬೇಕು, ಸ್ಟೇಷನ್ಗೆ ಹೋಗೋ ದಾರಿ ಸ್ವಲ್ಪ ಹೇಳ್ತೀರಾ? ಈ ಥರ ಹೇಳೋದು. ಕುಡ್ ಯು ಟೆಲ್ ಮೀ ದ ವೇ, ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್? ಸ್ಟೇಷನಿಗೆ ಹೋಗೋ ದಾರಿ ನನಗೆ ದಯವಿಟ್ಟು ಹೇಳ್ಬೋದಾ? ಓಕೆ, ನೆಕ್ಸ್ಟ್ ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್? ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್ ಅಂದರೆ ನೀವು ಸ್ವಲ್ಪ ಜಾಗ ಇರುತ್ತೆ, ಪಕ್ಕದಲ್ಲಿ ನೀವು ಕೂತ್ಕೋಬೇಕು ಅಥವಾ ನಿಂತ್ಕೋಬೇಕು, ಸ್ವಲ್ಪ ಆ ಕಡೆ ಸರ್ಕೋತೀರಾ, ದಯವಿಟ್ಟು ಸ್ವಲ್ಪ ಆ ಕಡೆ ಸರಿದುಕೊಳ್ಳುತ್ತೀರಾ ಅಂತ ಕೇಳೋದನ್ನು ವುಡ್ ಯು ಮೈಂಡ್ ಮೂವಿಂಗ್, ವುಡ್ ಯು ಮೈಂಡ್ ಟು ಮೂವ್ ಅಂತ ಹೇಳಬೇಡಿ, ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್? ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್? ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್? ಕ್ಯಾನ್ ಐ ಸಿಟ್ ಹಿಯರ್? ಓಕೆ, ಸ್ವಲ್ಪ ಆ ಕಡೆ ಸರ್ಕೋತೀರಾ, ನಾನು ಕೂತ್ಕೊಳ್ತೀನಿ, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್? ಈಗ ತುಂಬ ಸೌಂಡ್ ಇಟ್ಟಿರ್ತಾರೆ, ಸ್ಪೀಕರ್ ಹಾಕ್ಬಿಟ್ಟು ತುಂಬ ಸೌಂಡ್ ಹಾಕಿರ್ತಾರೆ, ಅವಾಗ ನೀವು ಅದು ಕೇಳೋಕ್ಕೆ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಅವಾಗ ನೀವೇನು ಹೇಳ್ತೀರಾ? ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಪ್ಪ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ, ಏನು ಅಷ್ಟೊಂದು ಸೌಂಡ್ ಇಟ್ಟಿದ್ದೀರಲ್ಲ. ಅದನ್ನು ನಾವು ಸಾಫ್ಟಾಗಿ ಪೊಲೈಟಾಗಿ ಕೇಳೋದಾದರೆ ಕುಡ್ ಯು ಪ್ಲೀಸ್ ಲೋವರ್? ಲೋವರ್ ಅಂದರೆ ಕಡಿಮೆ ಮಾಡುವುದು. ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್? ಸೌಂಡ್ ಅಂತ ಹೇಳಬೇಡಿ, ಆ್ಯಕ್ಚುಲಿ ಸ್ಪೀಕರಲ್ಲಿ ಬರೋದನ್ನು ವಾಲ್ಯೂಮ್ ಅಂತ ಹೇಳಬೇಕು ನಾವು. ಓಕೆ, ಕುಡ್ ಯು ಪ್ಲೀಸ್ ಲೋವರ್ ದ ಸೌಂಡ್ ಅಲ್ಲ, ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್? ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್? ಓಕೆ, ಸೊ ಈ ಥರ ಕೇಳಬೇಕು. ಕ್ಯಾನ್ ಯು ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಕ್ಯಾನ್ ಯು ಗಿವ್ ಮೀ, ಗಿವಿಂಗ್ ಅ ಹ್ಯಾಂಡ್, ಸೊ ಇಟ್ಸ್ ಎ ಫ್ರೇಸಲ್ ವರ್ಬ್. ಗಿವ್ ಹ್ಯಾಂಡ್ ಅಂದರೆ ಸಹಾಯ ಮಾಡುವುದು. ಕ್ಯಾನ್ ಯು ಪ್ಲೀಸ್ ಆರ್ ಕ್ಯಾನ್ ಯು ಗಿವ್, ಕ್ಯಾನ್ ಯು ಪ್ಲೀಸ್ ಗಿವ್ ಅಂತಲೇ ಹೇಳ್ಬೋದು. ಕ್ಯಾನ್ ಯು ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಓಕೆ, ಸೊ ತುಂಬ ವೆಯ್ಟ್ ಇದ್ದರೆ ಬ್ಯಾಗು, ಅದನ್ನು ನೀವು ಸ್ವಲ್ಪ ಕೈ ಹಾಕ್ತೀರಾ ಅಂತ ಕೇಳ್ತಾರೆ. ಸ್ವಲ್ಪ ಕೈ ಕೊಡ್ತೀರಾ, ಸ್ವಲ್ಪ ಕೈ ಹಾಕ್ತೀರಾ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಅಂದರೆ ಏನೋ ಎತ್ತಲಿಕ್ಕಿರುತ್ತೆ, ಬ್ಯಾಗು ವೆಯ್ಟ್ ಇರುತ್ತೆ, ಸ್ವಲ್ಪ ಕೈ ಹಾಕ್ತೀರಾ, ಸ್ವಲ್ಪ ಎತ್ತಕ್ಕೆ, ತುಂಬ ವೆಯ್ಟ್ ಇದೆ ಬ್ಯಾಗು. ಸೊ ಕುಡ್ ಯು ಪ್ಲೀಸ್ ಆರ್ ಕುಡ್ ಯು ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಓಕೆ, ತುಂಬ ಇಟ್ಸ್ ಟೂ ಹೆವಿ, ಐ ಕಾಂಟ್ ಲಿಫ್ಟ್ ಇಟ್ ಮೈ ಸೆಲ್ಫ್. ಕುಡ್ ಯು ಪ್ಲೀಸ್ ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಓಕೆ, ನೆಕ್ಸ್ಟ್ ವುಡ್ ಯು ಮೈಂಡ್, ಅಗೇನ್ ನಾನು ವೆಯ್ಟಿಂಗ್, ನೀವು ವುಡ್ ಯು ಮೈಂಡ್ ಪದೇ ಪದೇ ಹೇಳ್ತೇನೆ. ವುಡ್ ಯು ಮೈಂಡ್ ಅಂತ ಯೂಸ್ ಮಾಡಿದ್ರೆ ನೀವು ING ಹಾಕಬೇಕಿಲ್ಲ. ವುಡ್ ಯು ಮೈಂಡ್ waiting for 5 minutes? Would you mind waiting for 5 minutes? Okay, I'm really busy now, I'll call you back. I'll call you back in 5 minutes. Would you mind waiting for me for 5 minutes? ನನಗೋಸ್ಕರ ನೀನು 5 ನಿಮಿಷ ಕಾಯೋದು ನಿನಗೇನಾದರೂ ತೊಂದರೆ ಆಗುತ್ತಾ? ಓಕೆ, ಸೊ ವುಡ್ ಯು ಮೈಂಡ್ ಆನ್ಸರ್ ನಮಗೆ ಬೇಕಾಗಿಲ್ಲ, ಬಟ್ ಇದಕ್ಕೆಲ್ಲ ಉತ್ತರ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಎಕ್ಸ್ಪೆಕ್ಟ್ ಮಾಡದೇ ಇರೋ ಉತ್ತರಗಳು ಇವೆಲ್ಲ, ಪ್ರಶ್ನೆಗಳು, ಉತ್ತರ ಎಕ್ಸ್ಪೆಕ್ಟ್ ಮಾಡದೇ ಇರೋ ಪ್ರಶ್ನೆಗಳು. ಓಕೆ, ನಾವು ಕುಡ್ ಯು ಪ್ಲೀಸ್ ಸೆಂಡ್ ಮೀ ದ ಡೀಟೇಲ್ಸ್? ಕುಡ್ ಯು ಪ್ಲೀಸ್ ಸೆಂಡ್ ಮೀ ದ ಡೀಟೇಲ್ಸ್? ದಯವಿಟ್ಟು ನನಗೆ ಡೀಟೇಲ್ಸನ್ನು ಕಳಿಸ್ತೀರಾ? ಓಕೆ, ನಾವು ಮೇ ಐ ಯೂಸ್ ಯುವರ್ ಫೋನ್ ಫಾರ್ ಎ ಕ್ವಿಕ್ ಕಾಲ್? ಮೇ ಐ ಯೂಸ್ ಯುವರ್ ಫೋನ್ ಫಾರ್ ಎ ಕ್ವಿಕ್ ಕಾಲ್? ಸ್ವಲ್ಪ ಕ್ವಿಕ್ ಕಾಲ್, ಕ್ವಿಕ್ ಅಂದರೆ ಒಂದು ಅರ್ಜೆಂಟ್ ಕಾಲ್, ಅರ್ಜೆಂಟ್ ಅಂತಲ್ಲ, ಬೇಗ ಕಾಲ್ ಮಾಡಿಕೊಡ್ತೀನಿ, ನಿಮ್ಮ ಫೋನನ್ನು ಯೂಸ್ ಮಾಡ್ಬೋದಾ? ಓಕೆ, ಮೇ ಐ ಯೂಸ್ ಯುವರ್ ಫೋನ್ ಫಾರ್ ಎ ಕ್ವಿಕ್ ಕಾಲ್? ಓಕೆ, ಕುಡ್ ಯು ಪ್ಲೀಸ್ ಪಾಯಿಂಟ್ ಮೀ ಟು ದ ಆಫೀಸ್? ಕುಡ್ ಯು ಪ್ಲೀಸ್ ಪಾಯಿಂಟ್ ಮೀ ಟು ದ ಆಫೀಸ್? ಓಕೆ, ಪಾಯಿಂಟ್ ಮೀ ಅಂದರೆ ಪಾಯಿಂಟ್ ಅಂದರೆ
ತೋರಿಸಿ ಅಂತ ಅರ್ಥ. ಆಫೀಸ್ ಎಲ್ಲಿದೆ ಅಂತ ತೋರಿಸ್ತೀರಾ. ಸೊ ಪಾಯಿಂಟ್ ಅಂದರೆ ನೋಡಿ ಅಲ್ಲಿದೆ, ನಾವು ಕೈಯಲ್ಲಿ ತೋರಿಸ್ತೀವಲ್ಲ ಅಲ್ಲಿ, ದಿಸ್ ಇಸ್ ಪಾಯಿಂಟಿಂಗ್. ಓಕೆ, ಸೊ ಅಲ್ಲಿದೆ ಆಫೀಸು, ಅಲ್ಲಿಗೆ ಹೋಗ್ರಿ. ಸೊ ಕುಡ್ ಯು ಪ್ಲೀಸ್ ಪಾಯಿಂಟ್ ಮೀ ಟು ದಿ ಆಫೀಸ್. ಓಕೆ, ನೆಕ್ಸ್ಟ್. ಸೊ ಬಹಳ ಸೆಂಟೆನ್ಸ್ ಇದ್ದಾವೆ, ನಾವು ಒಂದಷ್ಟು ಸ್ವಲ್ಪ ಕಲಿತಾ ಹೋಗೋಣ. ಓಕೆ, ನೆಕ್ಸ್ಟ್ ಯಾವುದು ತೋರಿಸ್ತೀರಿ. ಓಕೆ, 17th ಒನ್. ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್. ಓಕೆ, ಸೊ ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ನಿಮ್ಮ ಮನೆ ಹತ್ರನೇ ಯಾರೋ ಬಂದು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನೀವೇನು ಹೇಳ್ಬೋದು? ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್. ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್. ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್ ಅಂದರೆ ಇಲ್ಲಿ ಧೂಮಪಾನ ಮಾಡದೇ ಇರುವುದು ನಿಮಗೆ ತೊಂದರೆ ಆಗುತ್ತದೆಯೇ ಅಂತ ಅದು ಸಾಫ್ಟಾಗಿ ಕೇಳೋದು. ಓಕೆ, ನೆಕ್ಸ್ಟ್. ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್ ಅಂದರೆ ಇದು ಊಟದ ಟೈಮಲ್ಲಿ ಕೂತಿದ್ದಾಗ ನಿಮಗೆ ಉಪ್ಪು ಬೇಕು ಅಂತ ಅನಿಸಿದಾಗ, ಈ ಕಾಮನ್ ಸೆಂಟೆನ್ಸ್ ಇದು, ಎಲ್ಲದರಲ್ಲೂ ಬರುತ್ತೆ. ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್, ಸ್ವಲ್ಪ ಉಪ್ಪು ಕಳಿಸ್ತೀರಾ ಈ ಕಡೆ. ಓಕೆ, ಸೊ ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಟು ಮೀ ಅಗ್ಯಾನ್. ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಟು ಮೀ ಅಗ್ಯಾನ್, ಆರ್ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಟು ಮೀ ಅಗ್ಯಾನ್, ಆರ್ ಕ್ಯಾನ್ ಸೇ ವುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್. ಕುಡ್, ಕ್ಯಾನ್ ಇರೋ ಕಡೆ ನೀವು ಕುಡ್ ವುಡ್ಡು ಹಾಕ್ಬೋದು. ಓಕೆ, ಕ್ಯಾನ್ ಯು ಪ್ಲೀಸ್, ಕುಡ್ ಯು ಪ್ಲೀಸ್, ವುಡ್ ಯು ಪ್ಲೀಸ್. ಇದನ್ನು ಮತ್ತೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀರಾ. ಓಕೆ, ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್. ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್. ಇವತ್ತು ರಾತ್ರಿ ನೀವು ನಮ್ಮ ಜೊತೆ ಡಿನ್ನರಿಗೆ ಜಾಯ್ನ್ ಆಗಲಿಕ್ಕೆ ಇಷ್ಟಪಡ್ತೀರಾ. ವುಡ್ ಯು ಲೈಕ್ ಟು ಜಾಯ್ನ್ ಅಸ್, ಆರ್ ನಾನು ನಿಮ್ಮನ್ನು ಕೇಳೋದಾದ್ರೆ ವುಡ್ ಯು ಲೈಕ್ ಟು ಜಾಯ್ನ್ ಮೀ. ವುಡ್ ಯು ಲೈಕ್ ಟು ಜಾಯ್ನ್ ಮೀ ವಿತ್ ಡಿನ್ನರ್, ಆರ್ ಸಾರಿ, ವುಡ್ ಯು ಲೈಕ್ ಟು ಜಾಯ್ನ್ ಮೀ ಫಾರ್ ಡಿನ್ನರ್ ಟುಡೇ. ಓಕೆ, ರೈಟ್. ಸೊ ಈ ಥರ ಬಹಳಷ್ಟು ಇದ್ದಾವೆ, ನಾನು ಜಸ್ಟ್ ನಿಮಗೆ 20 ತೋರಿಸಿದ್ದೀನಿ ಅಷ್ಟೇ. ಸುಮಾರು ಸೆಂಟೆನ್ಸ್ ಇದೆ. ಓಕೆ, ಸೊ ನೀವು ನಮ್ಮ ಕೋರ್ಸ್ ಜಾಯ್ನ್ ಆದರೆ ನೀವೆಲ್ಲದನ್ನು ಕಂಪ್ಲೀಟಾಗಿ ಕಲಿಬೋದು. ಓಕೆ, ಸೊ ನೆಕ್ಸ್ಟ್ ಮಂತು ಈಗ ರೀಸೆಂಟಾಗಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ನಿಮಗೆ ಇಷ್ಟ ಇದ್ದರೆ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಅಥವಾ ರೀಡಿಂಗ್ ರೈಟಿಂಗ್ ಯಾವುದಾದ್ರು ಕೋರ್ಸ್ ನಿಮಗೆ ಜಾಯ್ನ್ ಆಗಬೇಕು ಅಂತ ನೀವು ಬಯಸಿದ್ರೆ ದಯವಿಟ್ಟು ನಮ್ಮ ಕೋರ್ಸನ್ನು ಜಾಯ್ನ್ ಆಗಿರಿ. ಅದರದ್ದು ಡೀಟೇಲ್ಸ್ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹಾಕಿರ್ತೀನಿ, ಇಲ್ಲ ಕೆಳಗಡೆ ನಂಬರ್ ಇದೆಯಲ್ಲ, ನಂಬರ್ ಕಾಣಿಸ್ತಾ ಇದೆ ನೋಡಿ, 8430, ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಓಕೆ, ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೂ ಆಗದೇ ಇದ್ದರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಭಾಳಷ್ಟು ಜನ ಲೈಕ್ ಕೊಡೋದೇ ಇಲ್ಲ, ನೀವು ಲೈಕ್ ಕೊಟ್ಟರೆ ನಮಗೆ ಪ್ರೋತ್ಸಾಹ, ಇನ್ನೂ ಹೆಚ್ಚಿನ ವೀಡಿಯೋಸ್ ನಾವು ಮಾಡ್ತೀವಿ. ಓಕೆ, ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಇದೇ ಥರ ಸೆಂಟೆನ್ಸ್ ಮಾಡಬೇಕು ಅಥವಾ ಸೆಂಟೆನ್ಸ್ ನಿಮಗೆ ಗೊತ್ತಿರೋ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳಿ ಅದನ್ನು ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇನ್ನೂ ಹೊಸಬರಾಗಿದ್ದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಓಕೆ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬೇಕು. ಓಕೆ, ಆ್ಯಂಡ್ ಯಾ, thank you so much for joining this video. This is Anil Kumar signing off. Let's meet in the next video. Until then, keep watching my videos. Bye bye, take care. One, two, three, four. Hi everyone, welcome back to my channel. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷ್ ಮಾತಾಡಬೇಕಾದ್ರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್. ಅಫ್ಕೋರ್ಸ್ ಗ್ರಾಮರ್ ಬೇಕಿದ್ದಿದ್ದೆ, ಆದರೆ ಬರೀ ಗ್ರಾಮರ್ನ ಇಟ್ಕೊಂಡು ನಾವು ಫ್ಲೂಯೆಂಟ್ ಆಗಲಿಕ್ಕಾಗಲ್ಲ. ಗ್ರಾಮರ್ ಬೇಕು, ಅದರ ಜೊತೆಗೆ ನಾವು ಬಹಳ ವಿಷಯಗಳನ್ನ ತಿಳ್ಕೊಂಡಿರಬೇಕು. ಅದರಲ್ಲಿ ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್ ಬಹಳ ಮುಖ್ಯ. ಓಕೆ, ಸೊ ಯಾವ ಸಿಚುವೇಷನಿಗೆ ಯಾವ್ಯಾವ ಥರದ ಸೆಂಟೆನ್ಸ್ಗಳನ್ನು ಹೇಳ್ಬೋದು, ಕಾಂಟೆಕ್ಸ್ಟ್, ಸಿಚುವೇಶನ್, ಸನ್ನಿವೇಶಗಳಿಗೆ ತಕ್ಕಂತೆ ನಾವು ಸೆಂಟೆನ್ಸ್ಗಳನ್ನು ಹೇಳೋಕ್ಕೆ ನಾವು ಕಲಿಬೇಕು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಸೆಂಟೆನ್ಸಸ್ ಫಾರ್ ಅಪಾಲಜೈಸಿಂಗ್. ಅಪಾಲಜೈಸಿಂಗ್ ಅಂದರೆ ನಾವು ಕ್ಷಮೆ ಕೇಳಲು ಬಳಸುವಂತಹ, ಬರೀ ಐ ಆಮ್ ಸಾರಿ ಅಂತ ಮಾತ್ರ ಅಲ್ಲ, ಬೇರೆ ಫ್ರೇಸಸ್ಸು ನೀವು ಕಲಿತ್ರೆ ನಿಮ್ಮ ಇಂಗ್ಲೀಷು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ನೋಟಿಫಿಕೇಶನ್. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ರೆಡಿ ಟು ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಬಹಳ ವಿಷಯಗಳಿದ್ದಾವೆ ಇದರಲ್ಲಿ ಕಲೀಲಿಕ್ಕೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಇನ್ ದ ಬಿಲೋ. Okay, right. So, without any further ado, let's dive into the video. Okay, ಈಗ ನಾವು ಸೆಂಟೆನ್ಸಸ್ ಫಾರ್ ಅಪಾಲಜೈಸಿಂಗ್. ಫಸ್ಟ್ ಆಫ್ ಆಲ್ ಪದದ ಅರ್ಥ ತಿಳ್ಕೊಳ್ಳಿ. ಅಪಾಲಜೈಸ್ ಅಂದರೆ ಕ್ಷಮೆ ಯಾಚನೆ, ಕ್ಷಮೆ ಕೇಳುವುದು. ಅಪಾಲಜೈಸ್ ಇಟ್ಸ್ ಅ ಕಾಮನ್ ವರ್ಡ್, ತುಂಬ ಸ್ಟ್ಯಾಂಡರ್ಡ್ ಪದ ಏನಲ್ಲ, ಕಾಮನ್ ವರ್ಡ್ ಅದು. ಫಸ್ಟ್ ನಾವು ಅಪಾಲಜೈಸ್ ಮಾಡಬೇಕಾದ್ರೆ, ಒಬ್ಬರನ್ನ ಕ್ಷಮೆ ಕೇಳಬೇಕಾದ್ರೆ
ಏನು ಕೇಳ್ತೀವಿ? ಐ ಆಮ್ ಸಾರಿ, ಐ ಆಮ್ ಸಾರಿ, ರೈಟ್? ಅಷ್ಟೇ. ಓಕೆ, ಕಾಮನ್ ಆಗಿ ನನ್ನನ್ನು ಕ್ಷಮಿಸಿ, ಐ ಆಮ್ ಸಾರಿ, ಐ ಆಮ್ ಸೋ ಸಾರಿ, ಐ ಆಮ್ ಸೋ ಸಾರಿ, ಐ ಡಿಡಂಟ್ ನೋ ದ್ಯಾಟ್, ಐ ಆಮ್ ಸೋ ಸಾರಿ, ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ನಿಜವಾಗ್ಲೂ ನನಗೆ ಕ್ಷಮಿಸಿ. ಓಕೆ, ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್. ಅಥವಾ ನಾವು ಯಾರನ್ನೋ ವೆಯ್ಟ್ ಮಾಡ್ತಾ ಇರ್ತೀವಿ, ಅವ್ರು ಬೇಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ, ಬಟ್ ಅವ್ರು ತುಂಬ ಲೇಟಾಗಿ ಬರ್ತಾರೆ. ಅವಾಗ ಅಥವಾ ನಾವೇ ತುಂಬ ಲೇಟಾಗಿ ಹೋಗ್ತೀವಿ, ಅವಾಗ ನಾವೇನು ಹೇಳ್ತೀವಿ? ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್. ಲೇಟಾಗಿರುವುದಕ್ಕೆ ನಾನು, ಸೊ ಬೀಯಿಂಗ್ ಅಂದರೆ ಇರುವುದು, ಲೇಟ್ ಆಗಿದ್ದಕ್ಕೆ ಅಂತ ಹೇಳಿ, ಲೇಟ್ ಆಗಿದ್ದಕ್ಕೆ ನಾನು ತುಂಬ ಕ್ಷಮೆ ಕೇಳ್ತಾ ಇದ್ದೀನಿ. ಓಕೆ, ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ. ಸಾರಿ, ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್. ಓಕೆ, ನೆಕ್ಸ್ಟ್ ನೋಡಿ, 4ನೇದು ಸಾರಿ, ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್. ಅಂದರೆ ಸಾರಿ, ನಾನು ಆ್ಯಕ್ಚುಲಿ ಅದನ್ನು ಮಾಡಬೇಕು ಅಂತ ನಾನು ಮಾಡಲಿಲ್ಲ, ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್. ಓಕೆ, ಕ್ಷಮಿಸಿ, ನಾನು ಬೇಕೆಂದು ಹಾಗೆ ಮಾಡಲಿಲ್ಲ, ನಾನು ಮಾಡಬೇಕು ಅಂತ ಮಾಡಲಿಲ್ಲ, ಬೇಕಂತಲೇ ಮಾಡಲಿಲ್ಲ ನಾನು. ಸಾರಿ, ಐ ಡಿಡಂಟ್ ಮೀನ್. ಈಗ ಇಲ್ಲಿ ಐ ಡಿಡಂಟ್ ಮೀನ್ ಅಂದರೆ ಅರ್ಥ ಅಂತ ಬರುತ್ತಲ್ವ, ಮೀನಿಂಗ್ ಅರ್ಥ. ಐ ಡಿಡಂಟ್ ಮೀನ್ ದ್ಯಾಟ್ ಅಂದರೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ಹಾಗೆಯೇ ನಾನು ಆ ಅರ್ಥದಲ್ಲಿ ಅದನ್ನು ಮಾಡಲಿಲ್ಲ, ಅಥವಾ ನಾನು ಬೇಕಂತಲೇ ಮಾಡಲಿಲ್ಲ ಅಂತ ಬರುತ್ತೆ. ಸೊ ಕನ್ನಡ ಸೆಂಟೆನ್ಸ್ಗೂ ಇಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ಗೂ ನೀವು ವರ್ಡ್ಸನ್ನು ಮ್ಯಾಚ್ ಮಾಡಿ ನೋಡಬೇಡಿ ದಯವಿಟ್ಟು. ವರ್ಡ್ಸ್ ಮ್ಯಾಚ್ ಆದರೆ ನಿಮಗೆ 80% ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮ್ಯಾಚ್ ಆಗಲ್ಲ. ಅಲ್ಲಿ ಏನಿದೆಯೋ ಅದನ್ನು ಹಾಗೆ ನಾವು ಹೇಳೋಕ್ಕೆ ಟ್ರೈ ಮಾಡಬೇಕು. ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್. ವಾಟ್ ಯು ಮೀನ್ ಅಂತೇಳಿ ಅದರ ಅರ್ಥ ಏನು ಅಂತ ಅರ್ಥ. ನೀವು ಹೇಳೋ ಅರ್ಥ ಏನು? ವಾಟ್ ಯು ಮೀನ್. ಓಕೆ, ಸೊ ಐ ಮೀನ್ ಅಂತ ಹೇಳ್ಬೋದು, ಅಂದರೆ ನಾನು ಹೇಳೋದ್ರ ಅರ್ಥ ಇದು ಅಂತ. ಬಟ್ ಇಲ್ಲಿ ಐ ಡಿಡಂಟ್ ಮೀನ್ ಟು ಡೂ ದ್ಯಾಟ್. ನಾನು ಆ್ಯಕ್ಚುಲಿ ಅದನ್ನು ಹಂಗೆ ಮಾಡಬೇಕು ಅಂತ ಹೇಳಲಿಲ್ಲ, ಹಂಗೆ ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ. ಉದ್ದೇಶ ಅಂತ ಮೀನ್ ಅಂದರೆ ಇಲ್ಲಿ ಉದ್ದೇಶ ಅಂತ ಬರುತ್ತೆ ಲೆಕ್ಕ. ಓಕೆ, ಐ ಆಮ್ ಸಾರಿ ಫಾರ್ ದ ಮಿಸ್ಟೇಕ್. ಐ ಆಮ್ ಸಾರಿ ಫಾರ್ ದ ಮಿಸ್ಟೇಕ್. ನಾನು ತಪ್ಪು ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ವೆರಿ ಸಿಂಪಲ್, ಐ ಆಮ್ ಸಾರಿ ಫಾರ್ ದ ಮಿಸ್ಟೇಕ್. ನೆಕ್ಸ್ಟ್, ಈಗ ನೋಡಿ, ತಪ್ಪಿನ ಅರಿವು ವ್ಯಕ್ತಪಡಿಸುವಾಗ ಅಡ್ಮಿಟಿಂಗ್ ಎ ಮಿಸ್ಟೇಕ್. ಓಕೆ, ಅಡ್ಮಿಟಿಂಗ್ ಎ ಮಿಸ್ಟೇಕ್. ತಪ್ಪನ್ನು ನಾವು ಒಪ್ಕೋಬೇಕಾದ್ರೆ ಹೇಗೆ ಒಪ್ಕೊಳ್ಳೋದು? ಇಟ್ ವಾಸ್ ಮೈ ಮಿಸ್ಟೇಕ್, ಮೈ ಬ್ಯಾಡ್ ಅಂತಲೂ ಹೇಳ್ತೀವಿ. ಮೈ ಬ್ಯಾಡ್ ಏನು ತುಂಬ ಕೊಲೋಕಿಯಲ್ ಕೇಳಿದ್ರೆ ಮೈ ಬ್ಯಾಡ್, ಇಟ್ ವಾಸ್ ಮೈ ಮಿಸ್ಟೇಕ್. ಅದು ಆ್ಯಕ್ಚುಲಿ ಅದು ನನ್ನ ತಪ್ಪಾಗಿತ್ತು. ಇಟ್ ಈಸ್ ಮೈ ಮಿಸ್ಟೇಕ್ ಅಂದರೆ ಅದು ನನ್ನ ತಪ್ಪು. ಇಟ್ ವಾಸ್ ಮೈ ಮಿಸ್ಟೇಕ್, ಅದು ನನ್ನ ತಪ್ಪಾಗಿತ್ತು. ಐ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಹ್ಯಾಪನ್ಡ್. ಓಕೆ, ಸೊ ಐ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಹ್ಯಾಪನ್ಡ್. ಏನಾಗಿದೆ ಅದಕ್ಕೆ ನಾನು ಸಂಪೂರ್ಣ ಹೊಣೆ ಹೊತ್ಕೋತೀನಿ, ಸಂಪೂರ್ಣ ಜವಾಬ್ದಾರಿ ನಂದೇ ಅಂತ ನಾನು ಹೇಳ್ತೀನಿ. ಸೊ ಐ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ, ಸಂಪೂರ್ಣ ಜವಾಬ್ದಾರಿ ನಾನೇ ತೊಗೋತೀನಿ ಈಗೇನಾಗಿದೆ ಅದಕ್ಕೆ. ವಿಚ್ ಮೀನ್ಸ್ ಏನೋ ಆಗಿದೆ, ನನ್ನಿಂದ ಗೊತ್ತಿಲ್ಲದೇನೆ ಆಗಿದೆ, ಅದರದ್ದು ಜವಾಬ್ದಾರಿ ನಾನೇ ತೊಗೊಳ್ತೀನಿ. ಓಕೆ, ನಡೆದದ್ದಕ್ಕೆ ನಾನೇ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಐ ಆಮ್ ಸಾರಿ ಐ ಫಾರ್ಗಾಟ್ ಟು ಕಾಲ್ ಯು. ಈಗ ನಾವು ಯಾರಿಗೂ ಕಾಲ್ ಮಾಡ್ತೀವಿ ಅಂತ ಹೇಳಿರ್ತೀವಿ, ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಅವಾಗ ನಾವು ಐ ಆಮ್ ಸಾರಿ ಐ ಫಾರ್ಗಾಟ್ ಟು ಕಾಲ್ ಯು, ಐ ವಾಸ್ ರಿಯಲಿ ಬ್ಯುಸಿ, ಐ ಆಮ್ ಸಾರಿ, ಐ ರಿಯಲಿ ಅಪಾಲಜೈಸ್ ಅಂತಲೂ ಹೇಳ್ಬೋದು. ಸಾರಿ ಅನ್ನೋದ್ರ ಬದಲು ಅಪಾಲಜೈಸ್ ಕೇಳ್ಬೋದು. ಓಕೆ, ನಾವು ಐ ಶುಡಂಟ್ ಹ್ಯಾವ್ ಸೆಡ್ ದ್ಯಾಟ್. ಐ ಆಮ್ ಸಾರಿ, ಐ ಶುಡಂಟ್ ಹ್ಯಾವ್ ಸೆಡ್ ದ್ಯಾಟ್. ನಾನು ಅದನ್ನು ಹೇಳಬಾರ್ದಾಗಿತ್ತು. ಐ ಶುಡಂಟ್ ಹ್ಯಾವ್ ಸೆಡ್ ದ್ಯಾಟ್. ಓಕೆ, ನಾನು ಆ ರೀತಿ ಹೇಳಬಾರ್ದಾಗಿತ್ತು ಅಥವಾ ಹೇಳಬಾರ್ದಿತ್ತು. ಐ ವಾಸ್ ರಾಂಗ್ ಅಬೌಟ್ ದ್ಯಾಟ್. ಅಂದರೆ ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಹೇಳಿದ್ದು ತಪ್ಪು, ನೀವೇ ಸರಿ, ಯು ಆರ್ ರೈಟ್. ಆ ವಿಷಯದಲ್ಲಿ ನಾನು ತಪ್ಪಾಗಿದ್ದೆ. ಓಕೆ, ರೈಟ್. ಇದನ್ನೆಲ್ಲ ಸಿಂಪಲ್ಲಾಗಿಯೇ ನಾವು ಬಳಸ್ಬೋದು. ನೆಕ್ಸ್ಟ್ ನೋಡಿ, ವಿನಯಪೂರ್ವಕವಾಗಿ ಮತ್ತು ಸುಧಾರಿತ ಕ್ಷಮಾಪಣೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮಾತಾಡಬೇಕಾದ್ರೆ ಇಂಗ್ಲೀಷ್, ಕನ್ನಡದಲ್ಲಾಗಲಿ ಯಾವುದೇ ಲ್ಯಾಂಗ್ವೇಜಲ್ಲಾಗಲಿ ಬೇಸಿಕ್, ಇಂಟರ್ಮೀಡಿಯೇಟ್ ಆ್ಯಂಡ್ ಅದರಲ್ಲಿ ಅಪ್ಪರ್ ಇಂಟರ್ಮೀಡಿಯೇಟ್, ಲೋವರ್ ಇಂಟರ್ಮೀಡಿಯೇಟ್ ಅದೆಲ್ಲ ಇದೆ. ಬೇಸಿಕ್, ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ಡ್ ಅಂತ ಇದೆ. ಓಕೆ, ಕನ್ನಡದಲ್ಲಿ ನಾವು ಮಾತಾಡಬೇಕಾದ್ರೆ ಅದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ಮುಖ್ಯ. ಸೊ ಎಲ್ಲ ಕಡೆ ನಾವು ಅಡ್ವಾನ್ಸ್ಡ್ ಕನ್ನಡ ಬಳಸಲ್ಲ, ಎಲ್ಲ ಕಡೆ ನಾವು ಬೇಸಿಕ್ ಕನ್ನಡನೂ ಬಳಸಲ್ಲ. ಸೊ ಬೇಸಿಕ್ ಕನ್ನಡ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಗಳನ್ನು ಮಾತಾಡಬೇಕಾದ್ರೆ, ನಮ್ಮ ಫ್ರೆಂಡ್ಸ್ ಮಧ್ಯೆ ಅಥವಾ ನಮ್ಮ ಫ್ಯಾಮಿಲಿ ಮಧ್ಯೆ ಮಾತಾಡಬೇಕಾದ್ರೆ ಬೇಸಿಕ್ ಲ್ಯಾಂಗ್ವೇಜ್ ಬಳಸ್ತೀವಿ. ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜು ಇನ್ನೂ ಸ್ವಲ್ಪ ಏನಾದರೂ ವಿಷಯಗಳನ್ನು ಜಾಸ್ತಿ ಮಾತಾಡಬೇಕಾದ್ರೆ ಬಳಸ್ತೀವಿ. ಅಡ್ವಾನ್ಸ್ಡ್ ಕನ್ನಡ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಸ್ಟೇಜಲ್ಲಿ ಮಾತಾಡಬೇಕಾದ್ರೆ, ಭಾಷಣ ಮಾಡಬೇಕಾದ್ರೆ, ಅಥವಾ ಯಾವುದಾದ್ರೂ ಒಂದು ಡಿಬೇಟಲ್ಲಿ, ಇಲ್ಲಿ ನಾವು ಅಡ್ವಾನ್ಸ್ ಕನ್ನಡ ಬಳಸ್ತೀವಿ, ಪದಗಳನ್ನು ಬಳಸ್ತೀವಿ. ಹಾಗೆ ಇಂಗ್ಲೀಷಲ್ಲೂ ಸಹ ಬೇಸಿಕ್ಕಾಗಿ ಹೇಳಬೇಕಾದ್ರೆ ಐ ಆಮ್ ಸಾರಿ. ಓಕೆ, ಸ್ವಲ್ಪ ಅಡ್ವಾನ್ಸ್ಡಾಗಿ ಹೇಳಬೇಕಾದ್ರೆ ಈ ಥರ ಹೇಳ್ಬೋದು ನೋಡಿ, ಐ ಅಪಾಲಜೈಸ್ ಫಾರ್ ಮೈ ಬಿಹೇವಿಯರ್. ಐ ಆಮ್ ಸಾರಿ ಅಂತ ನೀವು ಹೇಳ್ಬೋದು, ದಯವಿಟ್ಟು ನನಗೆ ಕ್ಷಮಿಸಿ. ಓಕೆ, ಕ್ಷಮಿಸ್ಬಿಡಿ, ಇದು ಬೇಸಿಕ್ಕು.
ಇದೇನಿದು? ಐ ಅಪಾಲಜೈಸ್ ಫಾರ್ ಮೈ ಬಿಹೇವಿಯರ್. ನನ್ನ ನಡವಳಿಕೆಗೆ ನಾನು ಕ್ಷಮೆ ಯಾಚಿಸುತ್ತೇನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಾ? ಎಲ್ಲಿ ಹೇಳ್ತೀವಿ? ಸಿಚುವೇಶನಿಗೆ ತಕ್ಕಂತೆ ಹೇಳ್ತೀವಿ. ಯಾವುದಾದ್ರೂ ಒಂದು ಡಿಬೇಟ್ ಇದ್ದರೆ, ಯಾವುದಾದ್ರೂ ಭಾಷಣ ಇದ್ದರೆ ಅಂಥದ್ರ ಕಡೆ ಮಾತ್ರ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮ್ಮೆಲ್ಲರ ಮುಂದೆ ನಾನು ಕ್ಷಮೆಯನ್ನು ಯಾಚಿಸುತ್ತೇನೆ ಅಂತ ಹೇಳೋದೆಲ್ಲಿ? ಭಾಷಣದಲ್ಲಿ ಅಥವಾ ಡಿಬೇಟಲ್ಲಿ ಅಥವಾ ಇನ್ಯಾವುದಾದ್ರೂ ಒಂದು ಸಭೆಯಲ್ಲಿ ಅಥವಾ ಒಂದು ಕ್ರೌಡಲ್ಲಿ ಮಾತಾಡಬೇಕಾದ್ರೆ, ಒಂದು 10 ಅಂದರೆ ಸುಮಾರು ಜನರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಈ ಥರ ಕನ್ನಡ ಬಳಸ್ತೀವಿ ಅಲ್ವಾ? ಇದು ನಾನು ಬಟ್ ಇಂಗ್ಲೀಷಲ್ಲಿ ನೀವು ಸಿಂಪಲ್ಲಾಗಿ ಬೇಸಿಕ್ಕಾಗಿ ಮಾತಾಡಬೇಕಾದ್ರೂ ಯಾರ ಹತ್ರನ ಬೇಕಾದರೂ ಈ ಥರನೇ ಹೇಳ್ಬೋದು. ಹೇಳಬಾರ್ದು ಅಂತೇನಿಲ್ಲ. ನಿಮ್ಮ ಫ್ರೆಂಡ್ಸ್ ಹತ್ರನೇ ಈ ಥರ ಹೇಳ್ಬೋದು, ಐ ಅಪಾಲಜೈಸ್ ಫಾರ್ ಮೈ ಬಿಹೇವಿಯರ್. ಅಥವಾ ನಿಮ್ಮ ಪೇರೆಂಟ್ಸ್ ಹತ್ರನೂ ಹೇಳ್ಬೋದು. ಇಂಗ್ಲೀಷನ್ನು ನಾವು ಹೇಗೆ ಬೇಕಾದರೂ ಬಳಸ್ಬೋದು. ಕನ್ನಡನ ನಾವು ಅಡ್ವಾನ್ಸ್ ಕನ್ನಡನ ನಾವು ಪೇರೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ನಡುವೆ ಬಳಸಿದ್ರೆ ಅದು ಸ್ವಲ್ಪ ಒಂಥರ ಅತಿಶಯೋಕ್ತಿ ಆಗುತ್ತೆ, ಎಕ್ಸಾಜುರೇಷನ್ ಆಗ್ಬೋದು. ಓಕೆ, ಬಟ್ ನಾಟ್ ಇಂಗ್ಲೀಷ್ ನೀವು ಯಾರ ಹತ್ರ ಬೇಕಾದ್ರೆ, ಬಟ್ ಅಡ್ವಾನ್ಸ್ ಲೆವೆಲ್, ಐ ಮೀನ್ ಸ್ವಲ್ಪ ಸ್ಟ್ಯಾಂಡರ್ಡ್ ಅಡ್ವಾನ್ಸ್ ಲೆವೆಲೇ ಬಳಸಿದ್ರೆ ಒಳ್ಳೆಯದು ಬೇಸಿಕ್ ಲೆವೆಲ್ಗಿಂತ. ಓಕೆ, ನಾವು ಪ್ಲೀಸ್ ಅಕ್ಸೆಪ್ಟ್ ಮೈ ಸಿನ್ಸಿಯರ್ ಅಪಾಲಜೀಸ್. ಸೊ ಇವೆಲ್ಲ ಇಮೇಲಲ್ಲಿ ಮತ್ತು ಮೆಸೇಜಸಲ್ಲೆಲ್ಲ ಇದನ್ನು ಬಳಸ್ತಾರೆ. ಸ್ವಾಮಿ, ಪ್ಲೀಸ್ ಅಕ್ಸೆಪ್ಟ್ ಮೈ ಸಿನ್ಸಿಯರ್ ಅಪಾಲಜೀಸ್. ದಯವಿಟ್ಟು ನನ್ನ ಪ್ರಾಮಾಣಿಕ ಕ್ಷಮೆಯನ್ನು ಸ್ವೀಕರಿಸಿ. ಪ್ಲೀಸ್ ಅಕ್ಸೆಪ್ಟ್ ಮೈ ಸಿನ್ಸಿಯರ್ ಅಪಾಲಜೀಸ್. ಸೊ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿರೋದು. ಐ ಓ ಯು ಅನ್ ಅಪಾಲಜಿ. ಐ ಓ ಯು ಅನ್ ಅಪಾಲಜಿ. ನಾನು ನಿಮಗೆ ಕ್ಷಮೆ ಕೇಳಬೇಕಿದೆ. ಐ ಓ ಯು ಅನ್ ಅಪಾಲಜಿ. ಸೊ ಇದು ಓ ಯು ಅಂದರೆ ಅಂದರೆ ಋಣಿಯಾಗಿರುವೆ, ಆ ಮೀನಿಂಗ್ ಬರುತ್ತೆ. ಸಾಲವಾಗಿ ಇದೆ ನಮ್ಮ ಹತ್ರ ಅಂದರೆ ಏನು ಸಾಲವಾಗಿದೆ, ನಾನು ನಿಮಗೆ ಸಾರಿ ಹೇಳಬೇಕು, ಅದು ಸಾಲವಾಗಿ ಉಳ್ಕೊಂಡಿದೆ, ಆ ಮೀನಿಂಗ್ ಬರುತ್ತೆ. ಐ ಓ ಯು ಸಮಥಿಂಗ್ ಅಂದರೆ ಐ ಆಮ್ ಸಾರಿ ಇಫ್ ಐ ಹರ್ಟ್ ಯುವರ್ ಫೀಲಿಂಗ್ಸ್. ಐ ಆಮ್ ಸಾರಿ ಇಫ್ ಐ ಹರ್ಟ್ ಯುವರ್ ಫೀಲಿಂಗ್ಸ್. ನಿಮ್ಮ ಫೀಲಿಂಗ್ಸನ್ನು, ನಿಮ್ಮ ಭಾವನೆಗಳಿಗೆ ನನ್ನ ಮಾತುಗಳು ಧಕ್ಕೆ ತಂದಿದ್ದರೆ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ. ನಿಮಗೆ ನಾನು ಹರ್ಟ್ ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಓಕೆ, ಐ ಹೋಪ್ ಯು ಕ್ಯಾನ್ ಫರ್ಗಿವ್ ಮೀ. ಐ ಹೋಪ್ ಯು ಕ್ಯಾನ್ ಫರ್ಗಿವ್ ಮೀ ಅಂದರೆ ಏನರ್ಥ? ಐ ಹೋಪ್, ನಾನು ನಿರೀಕ್ಷಿಸ್ತೀನಿ, ಯು ಕ್ಯಾನ್ ಫರ್ಗಿವ್ ಮೀ, ನೀನು ನನ್ನನ್ನು ಕ್ಷಮಿಸ್ತೀಯಾ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಐ ಹೋಪ್. ಓಕೆ, ಐ ಆಮ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಕಾಸ್ಟ್. ಐ ಆಮ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇನ್ಕನ್ವೀನಿಯನ್ಸ್ ಅಂದರೆ ಅನಾನುಕೂಲತೆ. ಸೊ ಆದ ತೊಂದರೆಗಾಗಿ ಕ್ಷಮಿಸಿ, ಆದ ತೊಂದರೆಗಾಗಿ ಕ್ಷಮಿಸಿ. ಓಕೆ, ನೆಕ್ಸ್ಟ್ ಸಂಬಂಧಗಳಲ್ಲಿ ಕ್ಷಮೆ ಕೇಳುವಾಗ ಇನ್ ರಿಲೇಷನ್ಶಿಪ್ಸ್. ನೆಕ್ಸ್ಟ್ ನೋಡಿ, ಐ ಡಿಡ್ಂಟ್ ಮೀನ್ ಟು ಹರ್ಟ್ ಯು. ಐ ಡಿಡಂಟ್ ಮೀನ್ ಟು ಹರ್ಟ್ ಯು. ಆ್ಯಕ್ಚುಲಿ ನಾನು ನಿನಗೆ ಹರ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ. ಸಿ, ಐ ಮೀನ್ ಅಂದರೆ ಅದು ಉದ್ದೇಶ ಅಂತ ಬರುತ್ತೆ. ಐ ಡಿಡಂಟ್ ಮೀನ್, ನಾನು ನಿನಗೆ ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ಹೌ ಕ್ಯಾನ್ ಐ ಮೇಕ್ ಇಟ್ ಅಪ್ ಟು ಯು? ಹೌ ಕ್ಯಾನ್ ಐ ಮೇಕ್ ಇಟ್ ಅಪ್ ಟು ಯು? ನಾನು ಮಾಡಿದ ತಪ್ಪನ್ನು ಸರಿಪಡಿಸಲು ಏನು ಮಾಡಲಿ? ಈ ಥರ ಮೇಕ್ ಇಟ್ ಅಪ್. ಹೌ ಕ್ಯಾನ್ ಐ ಮೇಕ್ ಇಟ್ ಅಪ್ ಟು ಯು? ನಾನು ತಪ್ಪು ಮಾಡಿದ್ದಕ್ಕೆ ನಾನು ಏನು ಮಾಡಲಿ? ಈಗ ನಾನು ಏನು ಸರಿಪಡಿಸೋಕ್ಕೆ ಏನು ಮಾಡ್ಬೋದು? ಐ ಪ್ರಾಮಿಸ್ ಇಟ್ ವೋಂಟ್ ಹ್ಯಾಪನ್ ಅಗೇನ್. ಓಕೆ, ನಾವೇನೋ ತಪ್ಪು ಮಾಡಿರ್ತೀವಿ ಮತ್ತು ಅದನ್ನು ಹೇಳ್ತೀವಿ. ಐ ಪ್ರಾಮಿಸ್ ಇಟ್ ವೋಂಟ್ ಹ್ಯಾಪನ್ ಅಗೇನ್. ಇನ್ನೊಂದು ಸಲ ಇದು ಆಗಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಓಕೆ, ದರ್ ಆರ್ ಲಾಟ್. ಈ ಥರದ್ದು ಎಷ್ಟು ಕಲಿತ್ರೂ ನೀವು ಸಾಲದು. ರೈಟ್. ಪ್ಲೀಸ್ ಡೋಂಟ್ ಬಿ ಮ್ಯಾಡ್ ಅಟ್ ಮೀ. ಪ್ಲೀಸ್ ಡೋಂಟ್ ಬಿ ಮ್ಯಾಡ್ ಅಟ್ ಮೀ. ನನ್ನ ಮೇಲೆ ಕೋಪದಿಂದ ಇರಬೇಡಿ, ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಅಥವಾ ಸಿಟ್ಟು ಮಾಡ್ಕೋಬೇಡಿ ಅನ್ನೋದು. ಮ್ಯಾಡ್ ಅಂದರೆ ಆ್ಯಕ್ಚುಲಿ ಹುಚ್ಚು ಅಂತಾಗುತ್ತೆ, ಬಟ್ ಇಲ್ಲಿ ಕೋಪ. ಮ್ಯಾಡ್ ಅಟ್ ಮ್ಯಾಡ್ ಅಟ್ ಸಮನ್. ಬೀಯಿಂಗ್ ಮ್ಯಾಡ್ ಅಟ್ ಸಮನ್ ಇಸ್ ಬೀಯಿಂಗ್ ಆ್ಯಂಗ್ರಿ ವಿತ್ ಸಮನ್. ಓಕೆ, ಕ್ಷಮೆಗೆ ಪ್ರತಿಕ್ರಿಯೆ. ಓಕೆ, ಸೊ ಈಗ ಯಾರೋ ಕ್ಷಮಿಸಿ ಅಂತ ಕೇಳಿದಾಗ ನೀವು ಏನು ಹೇಳ್ಬೋದು? ದ್ಯಾಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ನೋ ವರೀಸ್ ಅಂತ ಹೇಳಿ, ದ್ಯಾಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಟ್ ಡಸಂಟ್ ಮ್ಯಾಟರ್. ಪರವಾಗಿಲ್ಲ ಬಿಡಿ, ಅದೇನು ತೊಂದರೆ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ಯಾರಾದರೂ ನಿಮಗೆ ಸಾರಿ ಅಂತ ಹೇಳಿದ್ರೆ, ನೋ ಇಟ್ ಡಸಂಟ್ ಮ್ಯಾಟರ್, ನೋ ಪ್ರಾಬ್ಲಮ್, ನೋ ವರೀಸ್, ಡೋಂಟ್ ವರಿ ಅಬೌಟ್ ಇಟ್, ಡೋಂಟ್ ವರಿ ಅಬೌಟ್ ಇಟ್. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಡಿ, ನೋ ಪ್ರಾಬ್ಲಮ್, ಓಕೆ, ನನಗೇನು ತೊಂದರೆ ಇಲ್ಲ. ಐ ಫರ್ಗಿವ್ ಯು. ಯಾರಾದರೂ ನಿಮಗೆ ಪ್ಲೀಸ್ ಫರ್ಗಿವ್ ಮಿ ಅಂತ ಕೇಳಿದ್ರೆ, ಯಾ ಐ ಫರ್ಗಿವ್ ಯು, ನೀವು ಮಾಡಿದ ತಪ್ಪನ್ನು ನಾನು ಕ್ಷಮಿಸಿದ್ದೀನಿ. ಓಕೆ, ನೆಕ್ಸ್ಟ್ ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್. ಅದು ಹೇಳ್ದು, ಅದೆಲ್ಲ ಮರ್ತು ಬಿಡಿ, ಕಾಮನಾಗಿ ಆಗುತ್ತೆ ಅದು. ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್, ಇಟ್ ಆಲ್ವೇಸ್ ಹ್ಯಾಪನ್ಸ್. ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್. ಅದನ್ನು ಮರ್ತು ಬಿಡಿ, ಆಗುತ್ತೆ, ಥರ ಆಗುತ್ತೆ, ಅದು ಯಾಕೆ, ನೋ ಪ್ರಾಬ್ಲಮ್. ಈ ಥರ ನೋಡಿ, ಇದೆಲ್ಲ ನೀವು ಕ್ಯಾಶುವಲ್ ಆಗೇ ಮಾತಾಡೋದು, ಬಟ್ ಫ್ರೇಸಸನ್ನು ಮರಿಬಾರ್ದು. ಯಾವುದನ್ನು ಎಲ್ಲಿ ಹಾಕಬೇಕು, ಹೌ ಡು ಯು ಡೂ ದ್ಯಾಟ್? ಥ್ರೂ ಪ್ರಾಕ್ಟೀಸ್. ಹೇಗೆ ಮಾಡ್ತೀರಾ? ಥ್ರೂ ಪ್ರಾಕ್ಟೀಸ್. ಎಲ್ಲ ಪ್ರಾಕ್ಟೀಸ್ ಮೂಲಕನೇ ಆಗಬೇಕು. ಪ್ರಾಕ್ಟೀಸ್. ನೀವು ಪದೇ ಪದೇ ಈ ಸೆಂಟೆನ್ಸನ್ನು ಓದೋದು ಹೇಳಬೇಕು. ಓದೋದು ಅಂದರೆ ಇಟ್ಸ್ ನಾಟ್ ಜಸ್ಟ್ ರೀಡಿಂಗ್. ಯಾವುದನ್ನು ಓದಲಿಕ್ಕೆ ಟ್ರೈ ಮಾಡಬೇಡಿ. ಇದು ಜಸ್ಟ್ ನಿಮಗೆ ನಾನು ಈ ಥರ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ, ಕನ್ನಡದ ಇಂಗ್ಲೀಷ್ ಮೀನಿಂಗ್ ಇದೆ. ಯು ನೀಡ್ ಟು ಫೀಲ್ ಇಟ್. ನಿಮಗೆ ಆ ಫೀಲಿಂಗ್ ಬರಬೇಕು. ಈಗ ನಾವು ಕೋಪ ಇದ್ದಕ್ಕಿದ್ದಂಗೆ ಬರುತ್ತಾ? ಬರಲ್ಲ. ಹೌದು, ಬಟ್ ನಾನು ಹೆಂಗೆ ಕೆಲವುದನ್ನೆಲ್ಲ ಕೋಪದಲ್ಲೇ ಹೇಳಕ್ಕೆ ಟ್ರೈ ಮಾಡಿದೆ, ಕೆಲವುದನ್ನು ರಿಕ್ವೆಸ್ಟ್ ಮಾಡೋ ಥರನೇ ಮಾಡಿ. ಅದೇ ಥರ ಫಸ್ಟ್ ಯು ನೀಡ್ ಟು ಆ್ಯಕ್ಟ್. ನೀವು ನಟಿಸಬೇಕು. ಓಕೆ, ಇದು ಉದಾಹರಣೆಗೆ ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್, ಈ ಥರ ಹೇಳ್ಬೋದಲ್ವಾ?
ಇದು ನಾನು ನಟಿಸ್ತಾ ಇರೋದು. ಅಂದರೆ ಯಾರ ಹತ್ರನೂ ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಬಟ್ ಈ ಥರ ಹೇಳ್ಬೋದು. ಅಂದರೆ ನಾನು ನಿಮಗೆ ಅಭಿನಯ ಮಾಡಿ ತೋರಿಸ್ತಾ ಇದ್ದೀನಿ. ಯಾ, ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್. ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಅಂದರೆ ರಿಯಲ್ ಕಾನ್ವರ್ಸೇಷನ್, ಇಟ್ ಶುಡ್ ಸೀಮ್ ಲೈಕ್ ರಿಯಲ್ ಕಾನ್ವರ್ಸೇಷನ್. ನೀವು ಸುಮ್ಮನೆ ಸೆಂಟೆನ್ಸ್ ಓದೋದು ಹೇಗೆ? ಡೋಂಟ್ ವರಿ ಅಬೌಟ್ ಇಟ್, ಐ ಫರ್ಗಿವ್ ಯು, ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್. ಇದು ಸುಮ್ಮನೆ ಓದೋದಷ್ಟೇ. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇಟ್ಸ್ ನಾಟ್ ಯೂಸ್ಫುಲ್ ಫಾರ್ ಯು. ನೀವು ಯಾವುದೇ ಒಂದು ಸೆಂಟೆನ್ಸನ್ನು ಓದಿದ್ರೆ ಆ ಸೆಂಟೆನ್ಸಿನ ಫೀಲ್ ಏನಿದೆ ಅದನ್ನು ನೀವು ನಿಮ್ಮಲ್ಲಿ ತಂದಾಗ ಮಾತ್ರ ಅದು ರಿಯಲ್ ಅಂತ ಅನಿಸುತ್ತೆ. ಪದೇ ಪದೇ ನೀವು ಹೇಳಿದಾಗ ಅದು ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಅವಾಗ ಆ ಸಿಚುವೇಶನ್ ಬಂದಾಗ ಕರೆಕ್ಟಾಗಿ ಅದು ನಿಮ್ಮ ಬಾಯಿಂದ ಬರುತ್ತೆ. ಪ್ಲೀಸ್ ಡೋಂಟ್ ಜಸ್ಟ್ ರೀಡ್. ದಯವಿಟ್ಟು ಓದಬೇಡಿ. ಓದಲಿಕ್ಕೆ ಇದು ಕತೆ ಅಲ್ಲ. ದೀಸ್ ಆರ್ ಸೆಂಟೆನ್ಸಸ್. ಯು ನೀಡ್ ಟು ಸೇ ದೀಸ್ ಸೆಂಟೆನ್ಸಸ್. ಹೇಳೋದಕ್ಕೂ ಓದೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹೇಳೋದು ರಿಯಲ್ ಆಗಿ ಹೇಳೋ ಥರನೇ ಹೇಳಬೇಕು ನೀವು. ಓಕೆ, ಸೊ ಆ ಟೋನ್, ನಾನು ಯೂಸ್ ಮಾಡೋ ಪ್ರೊನೌನ್ಸಿಯೇಷನು, ಟೋನ್ ಯೂಸ್ ಮಾಡೋದು, ಟೋನ್ ಮತ್ತು ವೇರಿಯೇಷನ್ಸ್, ಸೌಂಡು, ಯಾವ ಪದ ಜೋರಾಗಿ ಹೇಳ್ತೀನಿ, ಯಾವುದು ನಿಧಾನಕ್ಕೆ ಹೇಳ್ತೀನಿ, ಅದನ್ನೆಲ್ಲ ನೀವು ಕರೆಕ್ಟಾಗಿ. ಈಗ ನೋಡಿ, ಇದೇನು ಫರ್ಗೆಟ್ ಇಟ್, ಇಟ್ ಹ್ಯಾಪನ್ಸ್, ಇದನ್ನು ನಿಧಾನಕ್ಕೆ ಹೇಳ್ತೀವಿ ಅಲ್ವಾ. ಅದೇ ಕೋಪದಲ್ಲಿ ಬಂದಾಗ ಓಕೆ, ಐ ಡೋಂಟ್ ವಾಂಟ್ ಟು ಹಿಯರ್ ಅನದರ್ ವರ್ಡ್, ಸೌಂಡ್ ಜಾಸ್ತಿ ಮಾಡ್ತೀವಲ್ವ. ಇದೆಲ್ಲ ನೀವು ರಿಯಲ್ ಆಗಿ ಮಾಡಬೇಕು. ದ್ಯಾಟ್ ವಿಲ್ ಹೆಲ್ಪ್ ಯು. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಕನ್ನು ಕೊಟ್ಬಿಟ್ಟು ವಿಡಿಯೋ ಇಷ್ಟ ಆದರೆ, ಆ್ಯಂಡ್ ನೀವಿನ್ನು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬ ಜನ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿಲ್ಲ. ಬೆಲ್ ಐಕಾನ್ನ ನೀವು ಓಕೆ ಮಾಡಿ, ಆಮೇಲೆ ಸೆಟ್ಟಿಂಗ್ಸಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಬೇಕು. ಆವಾಗ ನಾನು ಹಾಕೋ ಎಲ್ಲ ವೀಡಿಯೋಗಳದ್ದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಓಕೆ, ರೈಟ್. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಎಲ್ರಿಗೂ ಶೇರ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. See you in the next video. Thanks for joining. Keep watching my videos until my next video. So bye bye. Take care. This is Anil Kumar signing off.